ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ, ಶುಭೋದಯ. ನಾನು ಅನುಪಮಾ ಭಟ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಗ್ಯಾಸ್ಟ್ರೈಟಿಸ್, ಅಸಿಡಿಟಿ, ಅಜೀರ್ಣ, ಎದೆಯುರಿ ಹೀಗೆ ಹೊಟ್ಟೆಗೆ ಸಂಬಂಧಿತ ಯಾವುದೇ ಸಮಸ್ಯೆಗಾದರೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲ, ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಪೀಠಂ ಸಂಸ್ಥಾನ ಜೊತೆಗೆ ಅಮೃತ ಬಿಂದು ಡಯಾಬಿಟಿಕ್ಸ್ ಸೆಂಟರ್ ಇವೆರಡು ವಿಶೇಷವಾಗಿ ಲೋಕಾರ್ಪಣೆಗೊಳಿಸಿದೆ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ 100% ಆಯುರ್ವೇದಿಕ್ ಅಂಶಗಳಿಂದ ಕೂಡಿರುವಂತಹ ಮಧುಮೇಹ ನಿವಾರಣ್ ಚೂರ್ಣ. ಖಂಡಿತವಾಗ್ಲೂ ನಿಮ್ಮ ಸಮೀಪದಲ್ಲಿರುವಂತಹ ಮೆಡಿಕಲ್ ಸ್ಟೋರ್ಸಲ್ಲಿ ಇದನ್ನು ಕೊಂಡ್ಕೊಳ್ಳಿ, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಾಣಬಹುದು. ಮತ್ತು AB ಪ್ರಾಪರ್ಟೀಸ್ ಅವರ 20-30 ನಿವೇಶನ ಈಗ ಕೇವಲ 3.5 ಲಕ್ಷ ರೂಪಾಯಿಗೆ ನೀಡಲಾಗ್ತಾ ಇದೆ. ನೋಂದಣಿ ಉಚಿತ, ಸ್ಪಾಟ್ ಬುಕ್ಕಿಂಗ್ ಇದೆ. ಅಷ್ಟೇ ಅಲ್ಲ, 20-30 ನಿವೇಶನದ ಜೊತೆಗೆ 3 ಗ್ರಾಮ್ ಚಿನ್ನ ಉಚಿತ, 5 ವರ್ಷಗಳ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಉಚಿತ. ಖಂಡಿತವಾಗ್ಲೂ ಸಂಪರ್ಕಿಸಿ AB ಪ್ರಾಪರ್ಟೀಸ್ ಅವರನ್ನು. ಹಾಗೂ ಅವಶ್ಯ ನೋನಿ ಡಯಾಪ್ಲಸ್ ನಿಮ್ಮ ಸಕ್ಕರೆ ಕಾಯಿಲೆಗೆ ಹೊರತುಪಡಿಸಿ ಅದನ್ನು ನಿಯಂತ್ರಣಗೊಳಿಸೋದಕ್ಕೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ. ಅವಶ್ಯ ನೋನಿ ಡಯಾಪ್ಲಸ್ ಖಂಡಿತವಾಗ್ಲೂ ಬಳಸಿ. ಇನ್ನು ನಮ್ಮ ಜ್ಯುವೆಲ್ರಿ ಪಾರ್ಟ್ನರ್ಸ್ ನವರತ್ನ ಜ್ಯುವೆಲ್ಲರ್ಸ್, ನಿಮ್ಮ ಅದೃಷ್ಟದ ಆಭರಣಗಳ ಮಳಿಗೆ. ಇದರ ಶಾಖೆಗಳಿರೋದು ಬೆಂಗಳೂರಿನ ಜಯನಗರ, ರಾಜಾಜಿನಗರ್ ಹಾಗೂ MG ರಸ್ತೆಯಲ್ಲಿ. ಖಂಡಿತವಾಗ್ಲೂ ಭೇಟಿ ಕೊಡಿ, ಯಾಕಂದರೆ 1 ಗ್ರಾಮ್ ಚಿನ್ನಕ್ಕೆ 1 ಗ್ರಾಮ್ ಬೆಳ್ಳಿ ಉಚಿತ. ನಿಮ್ಮ ಅದೃಷ್ಟದ ಆಭರಣಗಳನ್ನ ಖರೀದಿಸಿ ನವರತ್ನ ಜ್ಯುವೆಲ್ಲರ್ಸಲ್ಲಿ. ಇನ್ನು ಇಂದು ನವೆಂಬರ್ 4ನೇ ತಾರೀಕು ಸೋಮವಾರ, ಬಹಳ ವಿಶೇಷವಾದಂತಹ ದಿನ. ಈಗಾಗಲೇ ಕಾರ್ತಿಕ ಮಾಸ ಪ್ರಾರಂಭ ಆಗಿ ಇಂದು ಮೊದಲನೆಯ ಕಾರ್ತಿಕ ಸೋಮವಾರ. ಹೆಣ್ಮಕ್ಳು ವಿಶೇಷವಾದ ಸಂಕಲ್ಪ ಮಾಡಿ ಬಹಳ ಶ್ರದ್ಧಾಭಕ್ತಿಯಿಂದ ದೀಪವನ್ನು ಇಡುವಂಥ ಪದ್ಧತಿ ಕೂಡ ಇದೆ. ನಮ್ಮ ಸ್ಟುಡಿಯೋದಲ್ಲೂ ಅಷ್ಟೇ ಕಾರ್ತಿಕ ಮಾಸ ಪೂರ್ತಿ ದೀಪದಿಂದ ಅಲಂಕೃತಗೊಳ್ಳಲಾಗುತ್ತೆ. ವಿಶೇಷವಾಗಿ ಪರಶಿವನ ಧ್ಯಾನ ಮಾಡ್ತಾ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹದೇವಾಯ ತೇ ನಮಃ. ಆ ಪರಶಿವನು ನಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡಲಿ, ಆ ಲಯಕಾರ ನಮ್ಮ ಜೀವನದಲ್ಲಿರುವಂತಹ ಎಲ್ಲ ಕೆಟ್ಟದ್ದನ್ನು ಅಳಿಸಿ ಒಳ್ಳೆಯದನ್ನು ತಂದು ಸನ್ಮಂಗಳ ಮಾಂಗಲಿ ಅಂತ ಪ್ರಾರ್ಥಿಸ್ತಾ, ಗುರೂಜಿಯವರು ವಿಶೇಷವಾಗಿ ಈಶ್ವರನ ಬಗ್ಗೆ ಮಹತ್ವಪೂರ್ಣ ಮಾಹಿತಿಯನ್ನು ಈ ಕಾರ್ತಿಕ ಮಾಸದಲ್ಲಿ ನೀಡಲಿದ್ದಾರೆ. ವಿಶೇಷವಾದ ಅನುಷ್ಠಾನಗಳನ್ನು ಕೂಡ ನಾವು ಈ ಕಾರ್ಯಕ್ರಮದ ಮೂಲಕ ತಿಳ್ಕೋಬಹುದು. ಅಷ್ಟೇ ಅಲ್ಲ, ಈ ಶುಭ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲಗಳು ಹೇಗಿದೆ ಅನ್ನೋದನ್ನು ಕೂಡ ಎಂದಿನಂತೆ ಗುರೂಜಿ ತಿಳಿಸ್ಕೊಡ್ತಾರೆ. ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸ್ವರತರಂಗ ಹಾಗೂ ಕಣ್ಣುಗಳ ಸ್ಪಷ್ಟವಾದ ರೇಖೆಯನ್ನು ನೋಡೋದ್ರ ಮೂಲಕ ಪರಿಹಾರಗಳನ್ನು ಕೂಡ ನೀಡ್ತಾರೆ. ನೀವು ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು ಅಂತಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 08041219999. ದಟ್ ಇಸ್ 08041219999. ಇಲ್ಲ, ನಾವು ಪತ್ರಗಳನ್ನು ಬರೆದು ಕಳಿಸ್ಬೇಕು ಅಂದರೆ ಸ್ಪಷ್ಟವಾದ ಕಣ್ಣಿನ ರೇಖೆ ಇರುವಂತಹ ಪೋಸ್ಟ್ ಕಾರ್ಡ್ ಸೈಜಿನ ಭಾವಚಿತ್ರವನ್ನು ಜೊತೆಗೆ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ಬರೆದು ನಮ್ಮ ಕಚೇರಿಯ ವಿಳಾಸಕ್ಕೆ ಕಳಿಸ್ಕೊಡಿ. ನಮ್ಮ ವಿಳಾಸ ಕನ್ನಡ ವಾಹಿನಿ, ಮಹರ್ಷಿನಿ ವಿಭಾಗ, ಜೊತೆಗೆ ಅಂಚೆಪೆಟ್ಟಿಗೆ ಸಂಖ್ಯೆ ಈ ರೀತಿ ಇದೆ: 5199 ಬೆಂಗಳೂರು 1. ಇನ್ನು ಕಾರ್ಯಕ್ರಮ ಶುರು ಮಾಡೋಣ ವೀಕ್ಷಕರೇ. ಗುರೂಜಿಯವ್ರನ್ನ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ಶ್ರೀ ವಿದ್ಯೋಪಾಸಕ ರತ್ನ, ವನ ಆಯುರ್ವೇದ ರತ್ನ, ಜೊತೆಯಲ್ಲಿ ನಮ್ಮೆಲ್ಲರಿಗೂ ನೊಂದಂತಹ ಮನಸ್ಸುಗಳಿಗೆ ಬಹಳ ಪ್ರೀತಿಯಿಂದ ಸಾಂತ್ವನವನ್ನು ನೀಡ್ತಾ ನಮ್ಮ ದಿನವನ್ನು ಶುಭವನ್ನಾಗಿಸುವಂಥ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮಹರ್ಷಿ ಶ್ರೀ ಶ್ರೀ ಆನಂದ ಗುರೂಜಿಯವರು. ಗುರುಗಳ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ, ಗುರೂಜಿ ನಿಮಗೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ, ಕಲಿಯುಗದಲ್ಲಿ ವ್ಯಕ್ತಿಗತವಾಗಿ ತಾನು ಮಾಡುವಂತಹ ಸಾಕಷ್ಟು ಸಮಸ್ಯೆಗಳಿಗೆ, ಅಂದರೆ ತಪ್ಪು ಅಂತಕ್ಕಂಥದ್ದು ಪ್ರತಿ ಕ್ಷಣಕ್ಕೂ ಮಾಡ್ತಕ್ಕಂಥದ್ದಿರುತ್ತೆ. ತಪ್ಪುಗಳು ಮಾಡಿದಾಗ ಅದಕ್ಕೊಂದು ಸೂಕ್ತ ಪರಿಹಾರ ಬೇಕಾಗತ್ತೆ. ವ್ಯಕ್ತಿ ತನ್ನ ಬಾಲ್ಯದಿಂದ ಮುಪ್ಪಿನವರೆಗೂ ತಾನು ಹಾಕುವಂಥ ಹೆಜ್ಜೆನಲ್ಲಿ ಸಾಕಷ್ಟು ಅವಘಡಗಳು ನಡೀತಾನೆ ಇರುತ್ತೆ. ಆದರೆ ಎಂತಹ ಅವಘಡಗಳಾಗಿ ಎಂತಹ ಸಮಸ್ಯೆಗಳಾದರೂ ಎಂತಹ ಕರ್ಮಫಲವಾದರೂ ಆ ಕರ್ಮಫಲವನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡುವಂಥ ಚೈತನ್ಯ ಸಾಂಬ ಸದಾಶಿವನಿಗಲ್ಲದೇರ ಮತ್ತು ಯಾರಿಗೂ ಇಲ್ಲ. ಅದಕ್ಕೋಸ್ಕರ ಕಾರ್ತಿಕ ಮಾಸ ಬಂತು ಅಂದರೆ ಪ್ರತಿಯೊಬ್ಬರು ದೀಪಗಳನ್ನು ಹಚ್ಚಿ
ತಮ್ಮಲ್ಲಿರ್ತಕ್ಕಂತಹ ಅಂಧಕಾರವನ್ನು ಕತ್ತಲನ್ನು ಹೊಡೆದೋಡಿಸ್ಕೊಳ್ಳುವಂತಹ ಒಂದು ವಿಶೇಷತೆ ಇರುತ್ತೆ. ಕಾರ್ತಿಕ ಸೋಮವಾರ ಇವತ್ತು ಎಲ್ಲೆಲ್ಲೂ ಶಿವಾಲಯಗಳಲ್ಲಿ ವಿಶೇಷವಾಗಿ ನಡೀತಿರ್ತಕ್ಕಂತಹ ರುದ್ರನಿಗೆ ರುದ್ರಾಭಿಷೇಕ, ಜೊತೆಗೆ ಸಹಸ್ರನಾಮ, ಬಿಲ್ವಾರ್ಚನೆ ಮತ್ತು ವಿಶೇಷವಾಗಿ ದೀಪಾರಾಧನೆ ಇದೆಲ್ಲವೂ ಸಹಿತ ಸಾಂಬ ಸದಾಶಿವನಿಗೆ ಭಾಳ ವಿಶೇಷವಾಗಿ ನಡೆಯುತ್ತೆ. ಪ್ರತಿಯೊಂದು ಊರು, ತಾಲೂಕು, ಡಿಸ್ಟಿಕ್ಕು, ನಿಮ್ಮಗಳ ತಾಲೂಕಲ್ಲಿರ್ತಕ್ಕಂಥ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ಪುರಾತನವಾದಂತಹ ಶಿವಾಲಯಗಳಲ್ಲಿ ಇವತ್ತು ಬೆಳಗಿನಿಂದಲೇ ಸ್ವಾಮಿಗೆ ನಿತ್ಯೋತ್ಸವವಾಗಿ ಇವತ್ತು ಬಹಳ ಅದ್ಧೂರಿತವಾದಂಥ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಯಾಕೆಂದರೆ ಕಾರ್ತಿಕ ಮಾಸ ಅಂದರೆ ಅಂತಹ ಒಂದು ವಿಶೇಷತೆ, ವೈಶಿಷ್ಟ್ಯತೆ. ಕಾರ್ತಿಕ ಮಾಸದಲ್ಲಿ ಆಚರಿಸುವಂತಹ ಪ್ರತಿಯೊಂದು ಅನುಷ್ಠಾನವು ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥದ್ದು. ಆದರೆ ಒಂದಿಷ್ಟು ಸಮಸ್ಯೆಗಳು ಇದೆ. ಕಾರ್ತಿಕ ಮಾಸದಲ್ಲಿ ಒಂದಿಷ್ಟು ತಪ್ಪುಗಳನ್ನು ಮಾಡಿದ್ರೆ ಆ ತಪ್ಪಿಗೆ ಪ್ರಾಯಶ್ಚಿತ್ತವೇ ಇಲ್ಲ. ಅದೇ ಕಾರ್ತಿಕ ಮಾಸದಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಬಿಲ್ವಾರ್ಚನೆಯೊಂದಿಗೆ ನೀವು ಶಿವಮಂತ್ರವನ್ನು ಪಠನೆ ಮಾಡೋದರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ಅಂತಹ ವೈಶಿಷ್ಟ್ಯತೆ, ವಿಶೇಷತೆ ಈ ಒಂದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಈ ಶುಭ ಸೋಮವಾರ, ಮೊದಲನೇ ಸೋಮವಾರ ತಮ್ಮೆಲ್ಲರಿಗೂ ತಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಹಾಗೆ ಇವತ್ತಿನ ದಿವಸ ತಾವು ಮಾಡುವಂತಹ ಸಂಕಲ್ಪ ಸಾಧ್ಯವಾದಷ್ಟು ಅರ್ಥಗರ್ಭಿತವಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂಥ ಈ ಶುಭ ಸನ್ನಿವೇಶ ನಿಮ್ಮೆಲ್ಲರ ಇಷ್ಟಾರ್ಥವು ಸಿದ್ಧಿಯಾಗಲಿ. ಭಗವತ್ ಸಾನ್ನಿಧ್ಯದಲ್ಲಿ ಈ ದಿನ ಬೆಳಗ್ಗೆ ಮತ್ತು ಸಂಧ್ಯಾಕಾಲ, ಅಂದರೆ ಶಿವ ಸಾನ್ನಿಧ್ಯದಲ್ಲಿ ಬೆಳಗ್ಗೆ ಮತ್ತು ಸಂಧ್ಯಾಕಾಲ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಧ್ವಜಸ್ತಂಭದ ಮುಂಭಾಗದಲ್ಲಿರ್ತಕ್ಕಂಥ ನಂದಿ, ಆ ನಂದಿಯ ಮುಂಭಾಗದಲ್ಲಿ ಹಚ್ಚುವಂತಹ ದೀಪ ಸಾಕಷ್ಟು ಕರ್ಮಫಲವನ್ನು ದೂರ ಮಾಡುತ್ತೆ. ಜೊತೆಗೆ ನಂದಿಯ ಸಾನ್ನಿಧ್ಯದಲ್ಲಿ ಹಚ್ಚುವಂತಹ ದೀಪ ಹಚ್ಚಬೇಕಾಗಿರ್ತಕ್ಕಂತಹ ಕಾಲ ಮತ್ತು ಹಚ್ಚುವಂತಹ ಸಮಯ ಇದೆಲ್ಲವೂ ಬಹಳ ವಿಶೇಷವೇ ಸರಿ. ಇಂತಹ ಶುಭ ಮುಹೂರ್ತಗಳಲ್ಲಿ ನೀವು ಹಚ್ಚುವಂಥ ದೀಪ ಒಂದು ಮುತ್ತಗದ ಎಲೆ, ಅದರ ಮೇಲೆ ಒಂದಿಷ್ಟು ಅಕ್ಕಿಯ ಮೇಲೆ ಒಂದು ಮಣ್ಣಿನ ಹಣತೆಯಲ್ಲಿ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ವಿಶೇಷವಾಗಿರ್ತಕ್ಕಂಥ ತೈಲದಲ್ಲಿ ಹಚ್ಚುವಂತಹ ಒಂದು ಬತ್ತಿ, ಇದು ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥದ್ದು. ನಂದಿಯ ಮುಂಭಾಗದಲ್ಲಿ ಹಚ್ಚುವಂಥ ದೀಪ ಜಗತ್ತಿಗೆ ಬೆಳಕನ್ನು ಕೊಡುತ್ತೆ. ಹಾಗೆ ಇವತ್ತು ದೀಪವನ್ನು ಹಚ್ಚಿ ಶಿವನಿಗೆ ನಡೆಸುವಂತಹ ರುದ್ರಾಭಿಷೇಕವನ್ನು ತದೇಕಚಿತ್ತದಿಂದ ರುದ್ರಾಭಿಷೇಕವನ್ನು ನೋಡಿ, ರುದ್ರಾಭಿಷೇಕದ ಜಲವನ್ನು ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು. ಭಗವತಿಯ ಪ್ರಾರ್ಥನೆ, ಭಗವತಿಯ ಆರಾಧನೆ ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಶಿವಶಕ್ತಿಯರ ಆರಾಧನಾ ಮಹೋತ್ಸವ ಮತ್ತು ಅಭಿಷೇಕದೊಂದಿಗೆ ವಿಶೇಷವಾಗಿ ನಡೆಯುವಂಥ ಅನುಷ್ಠಾನ ಇದೆಲ್ಲದರ ಸಂಪೂರ್ಣ ಫಲ ಇವತ್ತು ಪ್ರತಿಯೊಬ್ಬರಿಗೂ ಸಿಗಲಿದೆ. ಅದರಲ್ಲೂ ವಿಶೇಷವಾಗಿ ನಂದಿ ಕ್ಷೇತ್ರದಲ್ಲಿ ಯೋಗನಂದೀಶ್ವರ, ಭೋಗನಂದೀಶ್ವರ, ಶ್ರೀಶೈಲ ಮಲ್ಲಿಕಾರ್ಜುನ, ಕಾಶಿ ವಿಶ್ವನಾಥ, ಹೀಗೆ ಎರಡ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯಗಳು, ಪುಣ್ಯಕ್ಷೇತ್ರಗಳಲ್ಲಿ ಇವತ್ತಿನ ಪ್ರಧಾನವಾದಂತಹ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದ ಮೊದಲನೇ ಸಂಕಲ್ಪವನ್ನು ಲೋಕ ಕಲ್ಯಾಣಾರ್ಥವಾಗಿ ನಡೆಸುವಂಥದ್ದಿರುತ್ತೆ. ಆ ಮೊದಲನೆಯ ಸಂಕಲ್ಪ ಲೋಕ ಕಲ್ಯಾಣಾರ್ಥವಾಗಿ ನಡೆಸಿ ತದನಂತರ ಮುಂಬರ್ತಕ್ಕಂತಹ ಕಾಲ ಭಕ್ತರಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ, ಅದರಲ್ಲೂ ಗಂಗಾ ತಟದಲ್ಲಿ ನಿಂತಿರತಕ್ಕಂಥ ಕಾಶಿ ವಿಶ್ವೇಶ್ವರನ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲೂ ಅಷ್ಟೇ ವೈಭವಪೂರಿತವಾದಂಥ ಅಭಿಷೇಕಗಳು ನಡೀತಾ ಇರುತ್ತೆ. ಇವತ್ತು ಯಾರೊಬ್ಬರಾದರೂ ಸಹಿತ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಶಿವ ಸಾನ್ನಿಧ್ಯದಲ್ಲಿ ಹಚ್ಚುವಂಥ ದೀಪ ಶ್ರದ್ಧೆಯಿಂದ, ಭಕ್ತಿಯಿಂದ ಶಿವದೀಪವನ್ನು ಹಚ್ಚಿ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ನಿಮ್ಮ ಕೈಲಿ ಯಥಾಶಕ್ತಿ ಏನಾರೊಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಆ ವೃದ್ಧರ ಆಶೀರ್ವಾದವನ್ನು ಪಡೆಯೋದ್ರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ವಿರಾಮದ ನಂತರ ಸ್ವಾಗತ. ಇದು ಕಾರ್ತಿಕ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮ. ವೀಕ್ಷಕರೇ, ನಿಮಗೆ ಇಷ್ಟು ಹೊತ್ತು ಸದಾಶಿವನ ಆರಾಧನೆಯ ಬಗ್ಗೆ ತಿಳಿಸ್ಕೊಟ್ರು ಗುರುಜಿ. ಇಂದಿನ ಪಂಚಾಂಗದಲ್ಲಿ ಏನಿದೆ, ಏನೇನು ವಿಶೇಷತೆಗಳಿದೆ, ಅನುಷ್ಠಾನಗಳೇನು, ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಗುರುಜಿ, ಇಂದಿನ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೀ ನಮಃ. ಗೋರೇಭ್ಯೋ ಗೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮಾಂ ಶಿವೋ ಮೇ ಹಸ್ತು ಸದಾಶಿವೋಂ. ಶ್ರೀ ವಿಕಾರಿನಾಮ ಸಂವತ್ಸರ ದಕ್ಷಿಣಾಯನೆ ಶರದೃತು ಕಾರ್ತಿಕ ಮಾಸ ಶುಕ್ಲಪಕ್ಷ 4/11/2019 ಸೋಮವಾರ, ಅಷ್ಟಮಿ, ಶ್ರವಣ ನಕ್ಷತ್ರ, ಕಾರ್ತಿಕ ಸೋಮವಾರ. ಇವತ್ತು ಶ್ರವಣ ನಕ್ಷತ್ರ ಅಂದರೆ ಮಹಾವಿಷ್ಣುವಿನ ಜನ್ಮ ನಕ್ಷತ್ರ. ಶ್ರವಣ ನಕ್ಷತ್ರ ಶ್ರೀನಿವಾಸನ ಜನ್ಮ ನಕ್ಷತ್ರ. ಅತ್ತ ಮಹಾವಿಷ್ಣು ಆರಾಧನೆ.
ಇತ್ತ ವಿಶೇಷವಾಗಿರ್ತಕ್ಕಂತಹ ಕಾರ್ತೀಕ ಮಾಸದ ಕಾರ್ತೀಕ ಸೋಮವಾರ. ಶಿವಕೇಶವರನ್ನು ಆರಾಧನೆ ಮಾಡಲಿಕ್ಕೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತಿನ ದಿವಸ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ನಡೆಯಿತು. ಶ್ರೀನಿವಾಸನಿಗೆ ವಿಶೇಷವಾದ ಅಭಿಷೇಕ. ಕಾರ್ತೀಕ ಮಾಸ ಸಾಂಬ ಸದಾಶಿವನಿಗೆ ನಿತ್ಯ ಕಾಲವೂ ಸಹಿತ ವರ್ಷದ 365 ದಿವಸ ನಿರಂತರವಾಗಿ ಜಲಾಭಿಷೇಕ ಅಂದರೆ ಸ್ವಾಮಿ ತೃಪ್ತನಾಗ್ತಾನೆ ಸಾಂಬ ಸದಾಶಿವ. ಅದಕ್ಕೆ ಶಾಸ್ತ್ರಗಳಲ್ಲಿ ಹೇಳುತ್ತೆ, ಅಭಿಷೇಕ ಪ್ರಿಯೋ ಶಿವ ಅಂತ. ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯ ವಿಷ್ಣು ಅಂತ. ಅಂದರೆ ಭಗವಂತ ಅಲಂಕಾರಕ್ಕೆ ತೃಪ್ತಿ ಪಡ್ತಾನೆ ಮಹಾವಿಷ್ಣು. ಆತನ ಎಷ್ಟು ಅಲಂಕಾರ ಮಾಡಿ ಎಷ್ಟು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳನ್ನು ಹಾಕಿದ್ರೂ ಇನ್ನೂ ಕಡಿಮೆನೆ. ಇನ್ನಷ್ಟು ಸೌಂದರ್ಯವರ್ಧಕವಾಗಿ ಇನ್ನೂ ಏನಾದರೂ ಅಲಂಕಾರ ಮಾಡ್ಬೋದಾಗಿತ್ತಾ ಅನ್ನೋ ಮನಸ್ಥಿತಿಯಲ್ಲಿರುತ್ತೆ. ಶಿವನಿಗೆ ತೃಪ್ತಿಯಾಗಿ ಗಂಗಾ ಜಟಾಧರ ತಲೆಯ ಮೇಲೆ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಶುದ್ಧ ಜಲವನ್ನು ಅಭಿಷೇಕ ಮಾಡಿದ್ರೆ ಶಿವ ತೃಪ್ತನಾಗ್ತಾನೆ. ಶಿವ ತೃಪ್ತಿಯಾಗುವಂತಹದ್ದೇ ಶುದ್ಧವಾದಂತಹ ಜಲದಲ್ಲಿ. ಅದಕ್ಕೆ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು, ಹೀಗೆ ಭಗವತಿಯ ವಿಶೇಷವಾಗಿರ್ತಕ್ಕಂಥ ಶುದ್ಧ ಜಲದಿಂದ ಸ್ವಾಮಿಗೆ ಅಭಿಷೇಕವನ್ನು ನಡೆಸೋದು ಬಹಳ ವಿಶೇಷ. ಈ ಕಾರ್ತಿಕ ಮಾಸ ಬಂತು ಅಂದರೆ ಸಾರ್ವತ್ರಿಕವಾಗಿ ಎಲ್ಲರೂ ಸಹಿತ ಸಾಕಷ್ಟು ಜನ ಪುಣ್ಯಕ್ಷೇತ್ರಗಳಿಗೆ ಹೊರಡ್ತೀರಿ. ಪುಣ್ಯಕ್ಷೇತ್ರಕ್ಕೆ ಹೊರಡ್ತೀರಿ, ಕ್ಷೇತ್ರದಲ್ಲಿರ್ತಕ್ಕಂಥ ಶುದ್ಧ ಜಲದಿಂದ ಅಂದರೆ ತೀರ್ಥದಿಂದ ಸ್ನಾನ ಮಾಡ್ತೀರಿ. ಅದಾದ ನಂತರ ಶಿವ ಧ್ಯಾನಕ್ಕೆ ಹೊರಡ್ತೀರಿ. ಅಲ್ಲಿ ಹೋದಾಗ ಒಂದಷ್ಟು ತಪ್ಪುಗಳನ್ನು ಮಾಡ್ತೀರಿ. ತೀರ್ಥಕ್ಷೇತ್ರದಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ನೀವು ಮಾಡುವಂತಹ ತಪ್ಪೇನು ಗೊತ್ತೇನು? ಇಲ್ಲಿಂದ ಪಾಪವನ್ನು ಕಳ್ಕೊಳ್ಳಿಕ್ಕೆ ನಾವು ಹೊರಡ್ತೀವಿ. ಆದರೆ ಪಾಪವನ್ನು ಕಳ್ಕೊಳ್ಳೋದ್ರ ಜೊತೆ ಇನ್ನಷ್ಟು ಮೂಟೆಯನ್ನು ಮನೆಗೆ ಹೊತ್ಕೊಂಡು ಬರ್ತೀವಿ. ಹರಿಯುವಂತಹ ಜಲ ಅಥವಾ ಶುದ್ಧ ಜಲ ಅಥವಾ ತೀರ್ಥ ಅಥವಾ ಕಲ್ಯಾಣಿ, ಅಲ್ಲಿ ತೀರ್ಥ ಸ್ನಾನ, ಇಂತಹ ಕಡೆ ಸ್ನಾನ ಮಾಡಬೇಕಾದ್ರೆ ಆದಷ್ಟು ಆ ಸ್ನಾನ ಮಾಡುವಂತಹ ಘಟಕಗಳನ್ನು ಶುದ್ಧಿಯಾಗಿಟ್ಕೊಳ್ತಕ್ಕಂಥದ್ದು. ನಾವೊಬ್ಬರು ಸ್ನಾನ ಮಾಡಿ ಒಂದಿಷ್ಟು ಗಲೀಜಿನ ಮೂಲೆಗೆ ಹಾಕಿ ತದನಂತರ ನಾವು ಹೋಗಿ ದೇವರ ದರ್ಶನ ಮಾಡಿಬಿಟ್ರೆ ಖಂಡಿತ ನಮಗೆ ಅದರ ಫಲ ಸಿಕ್ಕೋದಿಲ್ಲ. ತೀರ್ಥಸ್ಥಳ, ಸ್ನಾನ ಮಾಡುವ ಸ್ಥಳ ಶುದ್ಧಿಯಾಗಿರಬೇಕು. ನಾವು ಹೇಗೆ ಸ್ನಾನ ಮಾಡಲಿಕ್ಕೆ ನಮಗೆ ಒಳ್ಳೆ ಶುದ್ಧಿಯಾದಂಥ ಸ್ಥಳ ಬೇಕು ಅಂತ ನಾವು ಆಯ್ಕೆ ಮಾಡ್ಕೊಳ್ತೀವೋ, ನಮ್ಮದಾದ ನಂತರ ಮುಂದೆ ಹೋಗಿ ಸ್ನಾನ ಮಾಡ್ತಕ್ಕಂಥವ್ರಿಗೂ ಸಹಿತ ಮುಂಬರ್ತಕ್ಕಂಥವ್ರಿಗೂ ದಾರಿ ಮಾಡಿಕೊಡ್ಬೇಕು. ಅದು ಬಿಟ್ಟು ಸೋಪ್ ಕವರಿಂದ ಮೊದಲುಕೊಂಡು ಶಾಂಪೂ ಕವರಿಂದ ಮೊದಲುಕೊಂಡು ನಿಮ್ಮ ಉಡುಗೆ ತೊಡುಗೆಗಳನ್ನು ನೀವು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಗಳನ್ನು ಬಿಚ್ಚಿ ಅಲ್ಲೇ ಹಾಕುವಂಥದ್ದು, ಅದು ಇನ್ನೊಬ್ಬರಿಗೆ ಅಸಹ್ಯವಾಗುವಂಥದ್ದು. ಜೊತೆಗೆ ಸ್ನಾನ ಮಾಡುವಾಗ ಹರಿಯುವ ನೀರು ಅಂತಲೋ ಗಮನಿಸದಿರ ಶುದ್ಧಿಯಾಗಿರ್ತಕ್ಕಂಥ ಜಲ ಅಂತಲೋ ಅಥವಾ ತೀರ್ಥ ಪುಷ್ಕರಣಿ ಅಂತಲೋ ಅಥವಾ ಕಲ್ಯಾಣಿ ಅಂತಲೋ ಇರ್ತಕ್ಕಂಥ ಸ್ಥಳದಲ್ಲಿ ಅಲ್ಲೇ ನೀವು ಉಗಿತಕ್ಕಂತಹದ್ದು. ಈ ಪ್ರಕಾರವಾದಂತಹ ಒಂದಷ್ಟು ಅಸಹ್ಯಕರವಾದಂತಹ ಕೆಲಸಗಳನ್ನು ನೀವು ಮಾಡಿದ್ರೆ ಇನ್ನು ನಿಮ್ಮ ಪುಣ್ಯ ಎಲ್ಲಿಂದ ಬರಬೇಕು? ಪುಣ್ಯ ಸಂಪಾದನೆ ಮಾಡಬೇಕಾದ್ರೆ, ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾದ್ರೆ, ದೈವ ಸಾನ್ನಿಧ್ಯಗಳಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ನೀವು ಹಾಕುವ ಹೆಜ್ಜೆ, ನಿಮ್ಮ ನಡೆಯುವ ರೀತಿ, ಜೊತೆಗೆ ನಿಮ್ಮ ನಡವಳಿಕೆ, ಇದೆಲ್ಲವೂ ಸಹಿತ ಆ ಕ್ಷೇತ್ರಕ್ಕೆ ಹೋದ ತಕ್ಷಣ ಎಲ್ಲವೂ ಕೌಂಟ್ ಆಗುತ್ತೆ. ಭಗವಂತನ ಗರ್ಭಗುಡಿಯಲ್ಲಿರ್ತಕ್ಕಂಥ ಭಗವಂತ ಗರ್ಭಗುಡಿಯಲ್ಲಿ ಮಾತ್ರ ಸೀಮಿತ ಅಲ್ಲ. ನೀವು ಆ ಪ್ರಾಂತ್ಯಕ್ಕೆ ಒಳಗಡೆ ಹೋದರೆ ಆ ಪ್ರಾಂತ್ಯದಲ್ಲೇ ಭಗವಂತ ನಿಮ್ಮ ದರ್ಶನ ಕೊಡ್ತಾನೆ. ಆ ಸುಂದರವಾದಂತಹ ರಮಣೀಯವಾದಂತಹ ಪ್ರಕೃತಿಯ ಮಧ್ಯದಲ್ಲಿ ಪ್ರತಿ ಕಾಲವೂ ಸಹಿತ ನಿಮ್ಮನ್ನು ಆತ ವೀಕ್ಷಣೆ ಮಾಡ್ತಾನೆ. ನಿಮ್ಮ ನಡವಳಿಕೆ ಸರಿ ಇರಬೇಕು. ಯಾಕೆಂದರೆ ಒಂದಷ್ಟು ಕಡೆ ನಿದರ್ಶನಗಳನ್ನು ನಾವು ನೋಡಿದ್ದೀವಿ. ಧರ್ಮಸ್ಥಳಕ್ಕೆ ಹೋದರೆ ಆ ವಿಶೇಷವಾಗಿರ್ತಕ್ಕಂಥ ನೇತ್ರಾವತಿ ಸ್ನಾನಕ್ಕೆ ಹೊರಡ್ತೀರಿ. ಆ ಸ್ನಾನಘಟ್ಟದಲ್ಲಿ ಎಲ್ಲವನ್ನೂ ಸಹಿತ ಗಲೀಜು ಮಾಡಿಬಿಟ್ಟಿರ್ತೀರಿ. ಶಾಂಪೂ ಕವರಿಂದ ಹಿಡಿದು ಸೋಪ್ ಕವರ್, ನೀವೊಬ್ಬರು ಶುಭ್ರ ಆದರೆ ಸಾಕು. ನೀವೊಬ್ಬರು ಶುಭ್ರವಾಗಿ ಮತ್ತೆಲ್ಲರಿಗೂ ಹೇಗಾರು ಇರಲಿ ಅಂತ ಇನ್ನೊಬ್ಬರಲ್ಲಿ ಕಾಲಿಟ್ಟು ನಡಿಬೇಕಲ್ಲ. ಹಾಗೆ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥಕ್ಷೇತ್ರಗಳನ್ನು, ಪುಣ್ಯಕ್ಷೇತ್ರಗಳನ್ನು, ಸಾಧ್ಯವಾದಷ್ಟು ದೈವ ಸಾನ್ನಿಧ್ಯ ಇರತಕ್ಕಂಥ ಕ್ಷೇತ್ರಗಳನ್ನು ಭಾಳ ಅಚ್ಚುಕಟ್ಟಾಗಿ ಗಮನಿಸಿ ಅಲ್ಲಿ ವ್ಯವಸ್ಥೆ ನಡೆಸಬೇಕು. ಮತ್ತು ಯಾರೂ ಸಹಿತ ನೀವು ಹಾಕ್ಕೊಂಡು ಬಿಚ್ಚಿರ್ತಕ್ಕಂಥ ಬಟ್ಟೆಗಳನ್ನು ಹರಿಯುವ ನೀರಲ್ಲಿ, ಕಲ್ಯಾಣಿಗಳಲ್ಲಿ ಇಲ್ಲೆಲ್ಲ ವಿಸರ್ಜನೆ ಮಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಮಾಡಬಾರ್ದು ಅದನ್ನು. ಯಾಕೆಂದರೆ ನೀವು ಮಾಡುವಂತಹ ಅನುಷ್ಠಾನ ಜೊತೆಗೆ ಅಲ್ಲಿ ಎಷ್ಟೋ ಜಪ ತಪ ಪೂಜೆ ಅನುಷ್ಠಾನಗಳನ್ನು ಮಾಡುವಂಥವ್ರು, ನೀರಲ್ಲೇ ಕೂತು ಜಪ ಮಾಡ್ತಕ್ಕಂಥವ್ರು, ಇಂಥವರೆಲ್ಲ ಇರ್ತಾರೆ. ಇನ್ನೊಬ್ಬರು ಭೂಮಿ ಮೇಲೆ ಆ ಶುದ್ಧ ಜಲದಲ್ಲಿ ಕಾಲಿಡಬೇಕಾದರೂ ಸಹಿತ ಯೋಚನೆ ಮಾಡುವಂಥ ರೀತಿ ಆಗಬಾರ್ದು. ಅದಕ್ಕಾಗಿ ಸಾಧ್ಯವಾದಷ್ಟು ಮೈ ಮೇಲಿರ್ತಕ್ಕಂಥ ಬಟ್ಟೆಗಳನ್ನು, ಆ ಬಟ್ಟೆಗಳನ್ನು ನಿಮಗೆ ಬೇಡ ಅನ್ಸಿದ್ರೆ ಯಾವುದಾದ್ರು ಒಂದು ಸ್ಥಳಕ್ಕೆ ತೆಗೆದುಕೊಂಡು ಮೂಲೆಯಲ್ಲಿಡಿ. ಯಾರಾದರೂ ನಿರ್ಗತಿಕರು, ಕಷ್ಟದಲ್ಲಿರ್ತಕ್ಕಂಥವ್ರು ಬೇಕು ಅನ್ಸಿದ್ರೆ ಆ ಬಟ್ಟೆ ತೊಗೊಂಡು ಹೋಗ್ತಾರೆ. ಇಲ್ಲ ಅಂದರೆ ಆ ಪ್ರಾಂತ್ಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅದನ್ನು ತೊಗೊಂಡು ದೂರ ಎಲ್ಲನೂ ಹಾಕ್ತಾರೆ. ಅದನ್ನು ಬಿಟ್ಟು ನೀರಿಗೆ ಹಾಕೋದು ಜಲಚರಗಳಿಗೆ ತೊಂದರೆ. ಪಾಪವನ್ನು ಕಳ್ಕೊಳ್ಳಿಕ್ಕೆ ಅಂತ ನಾವು ಪುಣ್ಯಕ್ಷೇತ್ರಕ್ಕೆ ಹೊರಡ್ತೀವಿ. ಆದರೆ ಅದೇ ಪಾಪಗಳನ್ನು ಮತ್ತಷ್ಟು ಮೂಟೆ ಕಟ್ಕೊಂಡು ಮನೆಗೆ ಬರ್ತೀವಿ. ನೀವು ಸ್ನಾನ ಮಾಡುವಾಗ ಹರಿಯುವ ನೀರಲ್ಲಾಗಲಿ ತೀರ್ಥಕ್ಷೇತ್ರಗಳಲ್ಲಾಗಲಿ ಸ್ನಾನ ಮಾಡುವಾಗ ಸೋಪು ಶಾಂಪು ನಿಮಗೆ ಬೇಕಾಗಿರ್ತಕ್ಕಂಥದ್ದು ಏನೆಲ್ಲ ಹಾಕ್ಕೊಳ್ತಿರ್ತಿರಲ್ಲ, ಇದೆಲ್ಲ ಕೆಮಿಕಲ್ಸು. ಅಲ್ಲಿರ್ತಕ್ಕಂಥ ಜಲಚರಗಳು, ಪ್ರಾಣಿ ಪಕ್ಷಿಗಳ ಗತಿ ಏನು? ಆ ಜಲಚರದ ಗತಿ ಏನು?
ನಿಮ್ಮ ಮನೆಯಲ್ಲಿ ಬಕೆಟಲ್ಲಿ ನೀರು ಹಿಡಿದು ಸ್ನಾನ ಮಾಡುವಾಗ ಇವೆಲ್ಲವೂ ಸರಿಯೇ, ಆದರೆ ಹರಿಯುವ ನೀರಲ್ಲ ಅಥವಾ ಪುಷ್ಕರಣಿಯಲ್ಲ, ಪವಿತ್ರವಾಗಿರ್ತಕ್ಕಂತಹ ತೀರ್ಥ ಸ್ಥಳದಲ್ಲ. ಇದೆಲ್ಲದರ ಬಗ್ಗೆ ಒಂದು ಚಿಂತನೆ ಇರಲಿ. ತಪ್ಪು ನಾವು ಎಲ್ಲೆಲ್ಲಿ ಮಾಡ್ತೀವಿ ಆದಷ್ಟು ಆ ತಪ್ಪುಗಳನ್ನು ತಿದ್ದುಕೊಳ್ಳೋಕೆ ಪ್ರಯತ್ನಿಸೋಣ. ಹಾಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ರೀತಿ ದೇವಾಲಯದ ಕೊಠಡಿಗಳಲ್ಲಿ, ದೇವಾಲಯದ ರೂಮ್ಸಲ್ಲಿ, ದೇವಾಲಯಕ್ಕೆ ಸಂಬಂಧಪಟ್ಟಂತಹ ನಿಮಗೆ ಬೇಕಾಗಿರ್ತಕ್ಕಂಥ ವಿಶ್ರಾಂತಿ ಕೊಠಡಿಗಳಲ್ಲಿ ಅಲ್ಲಿ ನೀವು ಆ ಥರ ಕಳಿಬಾರ್ದು. ನಿಮ್ಮ ಪ್ರಾಂತ್ಯದಲ್ಲಿ, ನಿಮ್ಮ ಸ್ವಗೃಹದಲ್ಲಿ, ನಿಮ್ಮ 4 ಗೋಡೆ ಮಧ್ಯದಲ್ಲಿ ನಿಮ್ಮ ದಾಂಪತ್ಯ ಜೀವನ ಹೇಗಿದೆಯೋ, ನಿಮ್ಮ ಸುಖ ಸಂತೋಷ ಹೇಗಿದೆಯೋ ಅದು ಹಾಗೆ ಅಲ್ಲಿಗೆ ಚೆನ್ನ. ಅದು ಬಿಟ್ಟು ದೇವಾಲಯದ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದಲ್ಲಿ ಈ ಪ್ರಕೃತಿಯ ಮಡಿಲಲ್ಲಿ ನಮ್ಮ ಈ ದಾಂಪತ್ಯ ನಡೀಲಿ, ನಮ್ಮ ಜೀವನ ಚೆನ್ನಾಗಿ ನಡೀಲಿ, ನಮ್ಮ ಸುಖ ಸಂತೋಷ ಬೇಕು ಅಂತ ಅಲ್ಲಿ ನಿಮ್ಮ ಸುಖ ಸಂತೋಷದ ಬಗ್ಗೆ ಚಿಂತನೆ ಮಾಡಿದ್ರೆ ಅದು ತಪ್ಪಾಗತ್ತೆ. ಯಾಕೆಂದರೆ ಆ ಪ್ರಾಂತ್ಯ ನಾನು ಮೊದಲೇ ಹೇಳಿದ್ದೇನೆ, ಆ ಸರಹದ್ದು ಯಾವುದೇ ಒಂದು ದೇವಾಲಯ, ಒಂದು ದೇವರ ಸಾನ್ನಿಧ್ಯ, ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಅಂದರೆ ಅದಕ್ಕೊಂದು ಸರಹದ್ದಂತಿರುತ್ತೆ. ಆ ಸರಹದ್ದಿಗೆ 4 ದಿಕ್ಕುಗಳಲ್ಲೂ ಸಿಗ್ತಕ್ಕಂಥ ಅಷ್ಟದಿಕ್ಪಾಲಕರು ಇರ್ತಾರೆ. ಆ ಅಷ್ಟದಿಕ್ಪಾಲಕರ ಒಳಗಡೆ ನಾವಿರ್ತೀವಿ. ಆ ಒಂದು ಪ್ರಾಂತ್ಯದ ಒಳಗಿದ್ದಾಗ ಸಾಧ್ಯವಾದಷ್ಟು ಮಡಿಯಿಂದ ಶುದ್ಧಿಯಾಗಿ ದೇವಾಲಯದ ಪ್ರಸಾದ, ದೇವರ ಪ್ರಸಾದಕ್ಕೆ ಅಂತ ಮಧ್ಯಾಹ್ನ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಳ್ಕೆ ಹೋಗ್ತೀವಿ. ಬಲವಂತವಾಗಿ ಅನ್ನ ಹಾಕಿಸ್ಕೊಂಡು ಎಲ್ಲೆಲ್ಲಿ ಬಿಡ್ತಕ್ಕಂಥ ಸಮಂಜಸ ಅಲ್ಲ. ಒಂದು ಅಗಳ ಅನ್ನಕ್ಕೂ ಬಹಳ ಕಷ್ಟ ಇದೆ. ನಿಮ್ಮ ಪಾಕೆಟಲ್ಲಿ ದುಡ್ಡಿದೆ, ಅನ್ನದ ಬೆಲೆ ನಿಮಗೆ ಗೊತ್ತಿಲ್ಲ. ಅದೇ ಪಾಕೆಟಲ್ಲಿ ದುಡ್ಡಿಲ್ಲ, ಹೊಟ್ಟೆ ಅಷ್ಟು ಜಾಸ್ತಿ ಆಯಿತು, ಕೈ ಅಡ್ತೀರಿ. ಆ ಕೈ ಅಡ್ಡುವಾಗ ಒಂದಗಳನ್ನು ಹಾಕುವಂಥ ಒಂದು ತುತ್ತು ಅನ್ನದಲ್ಲಿ ಒಂದಗಳನ್ನು ತಳಬಿದ್ದರೆ ಅದನ್ನು ಎತ್ಕೊಂಡು ನಾಲ್ಗೆ ಮೇಲೆ ಹಾಕ್ಕೊಳ್ತೀವಿ. ಇದೇ ತೀರ್ಥಕ್ಷೇತ್ರದಲ್ಲಿ ಬಲವಂತವಾಗಿ ಹಾಕ್ಸ್ಕೊಂಡು ಬಿಡ್ತೀರಿ. ಕಣ್ಣು ಬೇಕು ಅನ್ನುತ್ತೆ, ಹೊಟ್ಟೆ ಬೇಡ ಅನ್ನತ್ತೆ. ಕಣ್ಣು ಬೇಕು ಅನ್ನೋದು, ಹೊಟ್ಟೆ ಬೇಡ ಅನ್ನೋದು. ಆದರೆ ಬೇಡ ಎಂಬತಕ್ಕಂಥ ಹೊಟ್ಟೆಗೆ ಜ್ಞಾನ ಇಲ್ಲ. ಇದು ಆ ಕಣ್ಣುಗಳಲ್ಲಿ ಬೇಕು ಅನ್ನೋದೆಲ್ಲ ಆಸೆಗಳನ್ನು ತುಂಬಿಸ್ಕೊಳ್ತೀರಿ, ಬಿಟ್ಬಿಡ್ತೀರಿ. ಅದೇ ಬಿಡುವ ಅನ್ನ ಇನ್ನೊಬ್ಬರ ಹೊಟ್ಟೆ ತುಂಬುವಂಥದ್ದಾದರೆ, ಇನ್ನೊಬ್ಬರ ಹಸಿವು ನೀಗಿಸುವಂಥದ್ದಾದರೆ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಅಂದರೆ ತೀರ್ಥಕ್ಷೇತ್ರಕ್ಕೆ ಹೋಗಿ ದೇವರ ಸಾನ್ನಿಧ್ಯದಲ್ಲಿ ದೇವರ ದರ್ಶನ ಮಾಡಿ ಬರ್ತೀವಿ ಅಂದರೆ ಸಾಲದು. ದೇವರ ದರ್ಶನಕ್ಕೆ ಹೋದಾಗ ಅಲ್ಲಿ ಎಲ್ಲ ನಮ್ಮ ತಪ್ಪುಗಳಿದೆ ತಿದ್ದುಕೊಂಡು ಇನ್ನು ಮುಂದಾದರೂ ನಾನು ಬದುಕನ್ನು ಒಂದು ಒಳ್ಳೆ ದಾರಿ ಸಿಗಲಿಯಪ್ಪ ಅಂತ ಭಗವಂತನ ಪ್ರಾರ್ಥಿಸಬೇಕು. ಅಂತಹ ಪ್ರಾರ್ಥನೆ, ಅಂತಹ ಯಶಸ್ಸು ನಿಮ್ಮಗಳ ಜೀವನದಲ್ಲಿರಲಿ. ಒಳ್ಳೆಯದಾಗಲಿ. ವೀಕ್ಷಕರೇ, 12 ರಾಶಿಗಳು ಈ ದಿನದ ಫಲಾಫಲಗಳು ಯಾವ ರೀತಿ ಇದೆ ಅಂತ ನೋಡೋ ಕುತೂಹಲ ನಿಮ್ಮೆಲ್ರಿಗೂ ಇರುತ್ತೆ. ಗುರುಗಳೇ, ಮೊದಲಿಗೆ ದರ್ಪಣಾಂಜನೆಯಿಂದ ಪ್ರಾರಂಭಿಸೋಣ. ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾ ಮೃತ್ಯೋರ್ಮುಕ್ಷೀಯಮಾಮೃತಾತ್. ತ್ರಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ. ಸಾಂಬ ಸದಾಶಿವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥಿಸಿ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆದರೆ ಅದಾದ ನಂತರ ರಾಶಿಫಲ ಅಂತ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೇನೆ. ಆದರೂ ರಾಶಿಫಲ ಹೇಳೋಕ್ಕೂ ಮುನ್ನ ಮೊದಲನೇ ರಾಶಿ ಯಾವುದು ಎಂಬತಕ್ಕಂಥ ಕುತೂಹಲ ನಿಮ್ಮದು. ಪ್ರತಿ ಸರ್ತಿನೂ ಮೇಷರಾಶಿಯಿಂದಲೇ ಪ್ರಾರಂಭ ನಿಜ. ಆದರೆ ಗ್ರಹಗಳು ಬದಲಾವಣೆ ಆದಾಗ ಒಂದೊಂದು ಗ್ರಹಗಳ ವಿಯೋಗ ಒಂದೊಂದು ತರಹ ಇರುತ್ತೆ. ಮೊನ್ನೆಯಷ್ಟೇ ಗುರು ಬದಲಾವಣೆ ಆಯಿತು. ಅದಾದ ನಂತರ ಇನ್ನು ಅಗೋಯಿಗೂ ಅಂದರೆ ಶನಿ ಬದಲಾವಣೆ ಇದೆ. ಆದರೆ ಗುರು ಶನಿ ಬದಲಾದಾಗ ಯಾವ್ಯಾವ ರಾಶಿಗಳಿಂದ ಏನೆಲ್ಲ ಸಮಸ್ಯೆಗಳು ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾಗಿದೆ. ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಹಾಗಾಗಿ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಇವತ್ತು ಬಹಳಷ್ಟು ಪರಿಶ್ರಮಿಸಬೇಕಾಗಿದೆ. ಯಾವುದೇ ಒಂದು ಸಣ್ಣ ಕೆಲಸವನ್ನಾದರೂ ಬಹಳ ಜವಾಬ್ದಾರಿತ ಸ್ಥಾನದಲ್ಲಿ ನಿಂತು ಮಾಡಬೇಕು ಎಂಬತಕ್ಕಂಥ ಹಂಬಲ ಮಾತ್ರ ನಿಮ್ಮದು. ಆದರೆ ಯಾವುದೇ ಒಂದು ಕೆಲಸವನ್ನು ಪರಿಪೂರ್ತಿ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ತಾವಿದ್ದೀರಿ. ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗಲಿಂದ ಇವತ್ತು ರಾತ್ರಿ ಮಲಗುವವರೆಗೂ ಒಂದಲ್ಲ ಒಂಥರ ಕನ್ಫ್ಯೂಷನಲ್ಲಿರ್ತಕ್ಕಂಥ ಪರಿಸ್ಥಿತಿ ಮೇಷರಾಶಿಯವ್ರದ್ದು. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸು ಎಂಬತಕ್ಕಂಥದ್ದು ಭಾಳಷ್ಟು ಕಡಿಮೆನೆ. ಆದರೂ ನಿಮ್ಮ ಪ್ರಯತ್ನ ಶಾಸ್ತ್ರಬದ್ಧವಾಗಿ ಸಾಂಗೋಪಾಂಗವಾಗಿ ಇರಲೇಬೇಕು. ಕಾರಣ ಇವತ್ತಿನ ದಿವಸ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರು ಮಾತ್ರ ಆರೋಗ್ಯದ ಕಡೆ ಬಹಳಷ್ಟು ಲಕ್ಷ್ಯ ಕೊಡಬೇಕು. ಯಾಕೆಂದರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಕಾಣೋದ್ರಿಂದ ಬಹಳ ಎಚ್ಚರಿಕೆ ಬೇಕು ಮೇಷರಾಶಿಯವರಿಗೆ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಸರಿಸುಮಾರು ಮಧ್ಯಾಹ್ನ 12:20 1 ಗಂಟೆ 45 ನಿಮಿಷದ ಒಳಗಾಗಿ
12:20ರಿಂದ 1:45 ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ, ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಭಿವೃದ್ಧಿಗಾಗಿ ತಾವು ಏನು ಶ್ರಮಿಸ್ತಿರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ಒಂದಷ್ಟು ಜನ ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ, ಹೊಸದಾದಂಥ ಉದ್ಯೋಗದ ಬಗ್ಗೆ ಚಿಂತನೆ ಮಾಡ್ತೀರಿ. ಒಂದಷ್ಟು ಜನ ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ತೀರ್ಥಸ್ನಾನ, ಪುಣ್ಯ ದರ್ಶನ ಮತ್ತು ಶಿವದರ್ಶನ, ಶಿವಧ್ಯಾನ ಅಥವಾ ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಬಿಲ್ವಾರ್ಚನೆ ಇಂಥದ್ದರಲ್ಲಿ ನಿರತರಾಗಿರ್ತೀರಿ. ಏನೇ ಆದರೂ ಇವತ್ತು ನೀವು ಮಾಡುವಂತಹ ಯಾವುದೇ ಒಂದು ಕಾಯಕದಲ್ಲಾದರೂ ಒಂದಷ್ಟು ಪ್ರವರ್ಧಮಾನಕ್ಕೆ ಬರಬೇಕಾದ್ರೆ ಇವತ್ತು ಶಿವಧ್ಯಾನವೂ ಬೇಕು, ಜೊತೆಗೆ ಕಪ್ಪು ಬಣ್ಣದ ಶ್ವಾನಕ್ಕೆ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಕ್ಕೆ ನಿಮ್ಮ ಕೈಯಿಂದ ಒಂದಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕೋದ್ರಿಂದ ಬರ್ತಕ್ಕಂತಹ ದೋಷಗಳಿಂದ ಮುಕ್ತರಾಗ್ತೀರಿ. ಶಾಂತಿ ನೆಮ್ಮದಿಯನ್ನು ಒಂದಿಷ್ಟು ಕಾಲ ಆದರೂ ನೆಮ್ಮದಿಯನ್ನು ಕಾಣ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಹೆಜ್ಜೆ ಮುಂದಿಡಬಹುದು. ಆದರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಮಾತ್ರ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಬಹಳ ಸುಸ್ತಾಗ್ತೀರಿ. ಇವತ್ತು ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಬೆಳಗ್ಗೆ 10:20ರಿಂದ 2:45 ತನಕ ಒಂದಿಷ್ಟು ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಕೊಡಬೇಕು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಆಹಾರ ಪದ್ಧತಿಗಳನ್ನು ಸಹಿತ ಬಹಳ ಎಚ್ಚರಿಕೆಯಿಂದಿರಿ. ಇವತ್ತು ನೀವು ಸೇವಿಸುವಂತಹ ತಿನ್ನುವಂಥ ಆಹಾರಗಳಲ್ಲೂ ಸಹಿತ ಒಂದಷ್ಟು ವ್ಯತ್ಯಾಸವಾಗಿ ಅದರಿಂದ ಒಂದಷ್ಟು ಅನಾರೋಗ್ಯಕ್ಕೆ ತುತ್ತಾಗುವಂಥ ಪರಿಸ್ಥಿತಿ ವೃಷಭ ರಾಶಿಯವರಿಗಿದೆ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವ್ರು, ಹೊಸದಾಗಿ ಕೆಲಸದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರು, ಹಣಕಾಸು ಹೂಡಿಕೆ ಮಾಡ್ತಕ್ಕಂಥವ್ರು ಅಥವಾ ನೀವು ಮೇಲಧಿಕಾರಿಗಳ ಕೈಕೆಳಗೆ ಕೆಲಸ ಮಾಡುವಂಥವ್ರಿಗಾದರೂ ಇವತ್ತಿನ ದಿವಸ ಅಷ್ಟು ಸಮಂಜಸವಾಗಿರ್ತಕ್ಕಂಥ ಕಾಲ ಅಲ್ಲ. ಹಾಗಾಗಿ ಇವತ್ತು ನೀವು ಮಾಡುವಂತಹ ಯಾವುದೇ ಒಂದು ವೃತ್ತಿ ಧರ್ಮದ ಕೆಲಸವಾದರೂ ಒಂದಿಷ್ಟು ಆಲೋಚನೆ ಮಾಡಿ ಯಾವುದು ಸರಿ ತಪ್ಪು ಎಂಬತಕ್ಕಂಥದ್ರ ಬಗ್ಗೆ ಚರ್ಚಿಸಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಬಹಳ ಉತ್ತಮ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರಿಗೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರು, ನಿಮ್ಮ ಮನೆಯ ಹಿರಿಯರು ಅಥವಾ ನಿಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥವರ ಮಾತನ್ನು ಒಂದಿಷ್ಟು ಆಲಿಸಬೇಕು. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಕ್ಕಂಥದ್ದು ನನಗೆ ಗೊತ್ತು ಅಂತಲೋ ಅಥವಾ ನನಗೇ ಎಲ್ಲವೂ ಸಮಂಜಸವಾಗಿ ಗೊತ್ತಿದೆ, ನಾನು ಹಾಕುವ ಹೆಜ್ಜೆಯೇ ಸರಿ ಅಂತ ನೀವು ನಡೆದಿದ್ದೆ ಆದರೆ ಒಂದಿಷ್ಟು ವ್ಯತ್ಯಾಸಗಳನ್ನು, ಇಲ್ಲದ ಅಸಮಾಧಾನವನ್ನು ಇವತ್ತು ತಂದಿಟ್ಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಒಂದಷ್ಟು ಲಾಭವನ್ನು ಕಾಣಬೇಕಾದರೆ ಮಹಾವಿಷ್ಣು ಪ್ರಾರ್ಥನೆ ಮಾಡಿ. ಮಹಾವಿಷ್ಣುವಿನ ಪ್ರಾರ್ಥನೆ ಓಂ ನಮೋ ನಾರಾಯಣ ಎಂಬತಕ್ಕಂತಹ ನಾರಾಯಣನ ಮಹಾಮಂತ್ರವನ್ನು ಹೇಳಿ ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ತದನಂತರ ನಿಮ್ಮ ಕಾಯಕವನ್ನು ಮುಂದುವರಿಸಿದ್ರೆ ವೃಷಭ ರಾಶಿಯವರು ಒಂದಿಷ್ಟು ಬೆಳಕನ್ನು ಕಾಣ್ತೀರಿ. ಹಾಗೆ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಸ್ತ್ರೀಯರು ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಭಗವಂತನ ಪಾದಕ್ಕೊಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಂತಹ ಗಂಧವನ್ನು ಹಣೆಗೆ ಹಚ್ಚಿಕೊಳ್ಳೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಹಿತ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದಿಷ್ಟು ಆತಂಕ ತಪ್ಪಿದ್ದಲ್ಲ. ಇವತ್ತು ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳಿಂದಲೋ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದಲೋ ಅಥವಾ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂತಹ ಕುಟುಂಬದ ಸದಸ್ಯರಿಂದಲೋ ಸಣ್ಣ ಪುಟ್ಟ ಮಾತು ಕೇಳಿ ಮನಸ್ಸು ನೊಂದುಕೊಳ್ಬೇಕಾದಂಥ ಪ್ರಸಂಗ ಎದುರಾಗುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಏನೇ ಕ್ರಮಬದ್ಧವಾಗಿದ್ದು ಸರಿಯಾದ ರೀತಿ ವ್ಯವಹಾರಗಳು ಮಾಡಿದ್ರೂ ಅಲ್ಲೂ ಒಂದಿಷ್ಟು ಅಚಾತುರ್ಯಗಳು ನಡೆಯುತ್ತೆ. ಹಾಗೆ ನಿಮ್ಮ ಆಫೀಸಲ್ಲಾಗಲಿ, ನಿಮ್ಮ ವ್ಯವಹಾರದಲ್ಲಾಗಲಿ ಅಥವಾ ಸಹಪಾಠಿಗಳಲ್ಲಾಗಲಿ ಸಣ್ಣ ಪುಟ್ಟ ವ್ಯತ್ಯಾಸ ಅಂದ್ಕೊಂಡು ಅದು ಮತ್ತಷ್ಟು ಸಮಸ್ಯೆಗೀಡಾಗಿ ಮತ್ತಷ್ಟು ತೊಂದರೆನೇ ದಾರಿಯಾಗುತ್ತೆ. ಸಾಧ್ಯವಾದಷ್ಟು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಅವ್ರ ಕಡೆ ಒಂದಷ್ಟು ಗಮನ ಹರಿಸುವಂಥದ್ದು, ಹಾಗೆ ನಿಮ್ಮ ಬಗ್ಗೆ ನೀವು ಎಚ್ಚರಿಕೆಯಿಂದಿರ್ತಕ್ಕಂಥದ್ದು ಬಹಳಷ್ಟು ಸೂಕ್ತ. ಶಾಲೆಗೆ ಹೋಗೋ ಮಕ್ಕಳಿಂದ ಮೊದಲುಕೊಂಡು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಇವತ್ತು ನಿಮ್ಮ ನಡವಳಿಕೆಗಳು ಒಂದು ಕಾಲದಲ್ಲಿ ನಿಮಗೆ ಅರ್ಥವಾಗದಂಥ ಪರಿಸ್ಥಿತಿ ಎದುರಾಗುತ್ತೆ. ಹಾಗೆ ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲೂ ಸಿದ್ಧ ಒಂದಷ್ಟು ವ್ಯತ್ಯಾಸ ಕಾಣಬಹುದು. ಇದಕ್ಕಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಸಂಕಲ್ಪ ಮಾಡ್ತಿದ್ರು ಸಾಧ್ಯವಾದಷ್ಟು ಗುರು ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದದೊಂದಿಗೆ ಮುಂದೆ ನಡೆಯೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿ ನಿಮಗೆ ಸಿಗ್ಬೋದು. ಇದರ ಜೊತೆಗೆ ಮನೆಯಿಂದ ಆಚೆ ಹೊರಡುವಂತಹ ಕಾಲ ಒಂದು ಚಿಟಿಗೆಯಷ್ಟು ಬೆಲ್ಲವನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ ತದನಂತರ ಆಚೆ ಹೊರಡೋದ್ರಿಂದ ಒಂದಷ್ಟು ಕರ್ಮಫಲದಿಂದ ಮುಕ್ತರಾಗಿ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದಲ್ಲಿ ಜನಿಸಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸಾಂಬ ಸದಾಶಿವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಶಿವಧ್ಯಾನವನ್ನು ಮಾಡ್ತಕ್ಕಂಥದ್ದು, ಶಿವಾರಾಧನೆ ಮಾಡ್ತಕ್ಕಂಥದ್ದು, ಗ್ರಾಮ ದೇವತಾ ದರ್ಶನವನ್ನು ಮಾಡ್ತಕ್ಕಂಥದ್ದು, ಅದರಲ್ಲೂ ಇವತ್ತಿನ ದಿವಸ ಮತ್ತಷ್ಟು ಒಂದು ಹೆಜ್ಜೆ ಮುಂದೆ ಹಾಕಿ
ಶಿವನ ಧ್ಯಾನ ಮಾಡಿ, ಶಿವನ ಸಂಕಲ್ಪ ಮಾಡಿ, ಶಿವನ ಆಸ್ಥಾನದಲ್ಲಿ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡೋದ್ರಿಂದ, ಯಾಕೆಂದರೆ ಚಂದ್ರಶೇಖರನ ಆರಾಧನೆ ಕರ್ಕಾಟಕ ರಾಶಿಯವರಿಗೆ ಬೇಕೇ ಬೇಕಾಗಿದೆ. ಕರ್ಕಾಟಕ ರಾಶಿ ರಾಶ್ಯಾಧಿಪತಿ ಚಂದ್ರ ಅಲ್ಲಾದ್ದರಿಂದ ಚಂದ್ರಶೇಖರನ ಆರಾಧನೆ ಅದು ಮತ್ತಷ್ಟು ವಿಶೇಷ. ಹಾಗಾಗಿ ಸಾಂಬ ಸದಾಶಿವನ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಒಂದು ಗೋಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅದರಲ್ಲೂ ಕಪ್ಪು ಬಣ್ಣದ ಆಕಳಿಗೆ ಒಂದಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿ ಫಲ ಮುಂದುವರ್ಸೋಣ. ಸಿಂಹ, ಕನ್ಯಾ, ತುಲಾ ಹಾಗೂ ವೃಶ್ಚಿಕ ರಾಶಿಯ ಫಲಾಫಲಗಳು ಹೇಗಿರುತ್ತೆ ನೋಡೋಣ ಗುರುಗಳೇ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲ, ಒಂದಿಷ್ಟು ಬದಲಾವಣೆ ತಂದುಕೊಳ್ತಕ್ಕಂಥ ಕಾಲ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರವರ್ಧಮಾನಿಗೆ ಬರ್ತಕ್ಕಂಥ ಕಾಲ. ಇವತ್ತು ಕಾರ್ತಿಕ ಮಾಸದ ಈ ಒಂದು ಶುಕ್ಲ ಪಕ್ಷದ ವಿಶೇಷವಾಗಿರ್ತಕ್ಕಂಥ ಕಾರ್ತಿಕ ಸೋಮವಾರ ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆದು ನಿಮ್ಮ ಕಾಯಕದಲ್ಲಿ ಒಂದಿಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ಆದರೆ ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರ ಮನಸ್ಸಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ. ಯಾವುದೇ ಒಂದು ಕೆಲಸವನ್ನು, ಜವಾಬ್ದಾರಿತ್ವಂಥ ಕೆಲಸವನ್ನು ಕೈಗೆತ್ಕೊಂಡ್ರೆ ಆ ಕೆಲಸ ಮುಗಿಯುವವರೆಗೂ ಮತ್ತೊಂದರ ಕಡೆ ಗಮನ ಇರಬಾರ್ದು. ಆದರೆ ನೀವೇನು ಮಾಡ್ತೀರಿ, ಎಲ್ಲ ಕೆಲಸಗಳ ಬಗ್ಗೆನೂ ಚಿಂತನೆ ಮಾಡ್ತಿದ್ದೀರಿ. ಇದು ಸರಿಸುಮಾರು ಮಧ್ಯಾಹ್ನ 12 ಗಂಟೆ 20 ನಿಮಿಷದವರೆಗೂ ಇದೇ ಪ್ರಕಾರ ನಿಮ್ಮ ಮನಸ್ಥಿತಿ ಇದೆ. ಸಾಧ್ಯವಾದಷ್ಟು ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ಕೆಲಸವನ್ನು ತೆಗೆದುಕೊಂಡ್ರು ಮನೆ ದೇವರ ಪ್ರಾರ್ಥನೆ, ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರರು, ತಂದೆ ತಾಯಿನ ದೊಡ್ಡವರು ಮತ್ತೊಬ್ಬರಿಲ್ಲ, ಅಂತಹ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಇವತ್ತಿನ ಕಾಯಕವನ್ನು ನೀವು ಪ್ರಾರಂಭ ಮಾಡಿದ್ರೆ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಮತ್ತಷ್ಟು ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೋಬೇಕಾದ್ರೆ ಒಂದು ಚಿಟಿಕೆ ಗೋಧಿ, ಒಂದು ಚಿಟಿಕೆಯಷ್ಟು ಬೆಲ್ಲ ಮತ್ತು ಗೋಧಿಯನ್ನು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ ಹಸಿರು ಗಿಡದ ಮೇಲೆ ಹಾಕಿ ತದನಂತರ ನಿಮ್ಮ ಕಾಯಕದ ಕಡೆ ಗಮನ ಕೊಟ್ಟರೆ ಸಾಕಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಒಂದಷ್ಟು ಬೆಳಕನ್ನು ಕಾಣಬಹುದು. ಆದರೆ ಸಂಜೆಯ ವೇಳೆಗೆ ಒಂದಷ್ಟು ಅಸಮಾಧಾನ ಇದೆ. ಸಂಜೆ 4ರಿಂದ 6:20 ತನಕ, 4 ಗಂಟೆಯಿಂದ 6 ಗಂಟೆ 20 ನಿಮಿಷದ ಒಳಗಾಗಿ ಒಂದಿಷ್ಟು ಅಸಮಾಧಾನ, ಒಂದಿಷ್ಟು ವಾಹನದಲ್ಲಾಗಲಿ ಅಥವಾ ನಿಮ್ಮ ನಡವಳಿಕೆಗಳಾಗಲಿ ಅಥವಾ ನಿಮ್ಮ ಪ್ರಾಂತ್ಯದಲ್ಲಿ ನಿಮ್ಮ ಕುಟುಂಬದ ಸದಸ್ಯರಿಂದಾಗಲಿ ಒಂದಷ್ಟು ಸಮಸ್ಯೆಗೀಡಾಗುವಂಥ ಪರಿಸ್ಥಿತಿ ಆಗಿರಬಹುದು. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಸರಿಸುಮಾರು ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನ 12 ಗಂಟೆ ಸರಿಸುಮಾರು ಆಗ ಮನೆ ದೇವರ ಪ್ರಾರ್ಥನೆ ಮಾಡಿ, ಸೂರ್ಯದೇವರನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಯಾರಾದರೂ ಹಸಿವಿನಲ್ಲಿರ್ತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಅನ್ನದಾನವನ್ನು ಅಥವಾ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಜಲಚರಗಳಿಗೋ ಪ್ರಾಣಿ ಪಕ್ಷಿಗಳಿಗೋ ಒಂದಿಷ್ಟು ದನಕರಗಳಿಗೋ ಆಹಾರವನ್ನು ಕೊಟ್ಟಿದ್ದೇ ಆದರೆ ಸಂಜೆ ಆಗುವಂತಹ ದೋಷಗಳನ್ನು ಸಹಿತ ದೂರ ಮಾಡಿಕೊಳ್ಬಹುದು. ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಹೊಸದಾಗಿ ಮಾಡುವಂಥ ಕಾಯಕದ ಬಗ್ಗೆ ಅಷ್ಟು ಚಿಂತನೆ ಬೇಡ. ಇರ್ತಕ್ಕಂಥ ಕೆಲಸಗಳನ್ನು ಮತ್ತಷ್ಟು ಅಭಿವೃದ್ಧಿ ಮಾಡ್ಕೊಳ್ಳೋದ್ರ ಬಗ್ಗೆ ಚಿಂತನೆ ಮಾಡಿ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರ 3ರಲ್ಲಿದ್ದು 4ರಲ್ಲಿ ಚಂದ್ರ ಆದ್ದರಿಂದ ಒಂದಿಷ್ಟು ಅಸಮಾಧಾನ ಇರ್ಬೋದು. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಇವತ್ತಿನ ದಿವಸ ಶಿವಮಂದಿರವೂ ಬೇಕು, ಜೊತೆಗೆ ವಿಷ್ಣು ಆಲಯವೂ ಬೇಕು. ಶಿವಕೇಶವರ ಆರಾಧನೆ ಮಾಡೋದ್ರಿಂದ ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ನೆಮ್ಮದಿಯುತವಾಗಿ ಅರ್ಥಗರ್ಭಿತವಾದಂಥ ಬದುಕನ್ನು ಕಾಣಬಹುದು. ಇವತ್ತು ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸಾಧ್ಯವಾದಷ್ಟು ಒಂದಿಷ್ಟು ಗೌಪ್ಯತೆ ಕಾಪಾಡಿ. ಇವತ್ತು ಗೌಪ್ಯತೆಯಿಂದ ಮಾಡುವ ಕೆಲಸವನ್ನು ನೀವು ಕೆಲಸವನ್ನು ಆದ ನಂತರ 4 ಜನ ತಿಳಿಸೋದು ಕರೆಕ್ಟೇ ವಿನಃ ಕೆಲಸ ಆಗೋದಕ್ಕಿಂತ ಮುನ್ನ 4 ಜನದಲ್ಲಿ ನೀವು ವಿಚಾರವನ್ನು ಹಂಚಿಕೊಂಡ್ರೆ ನೀವು ಈ ಕೆಲಸವನ್ನು ಮಾಡಲಿಕ್ಕಾಗೋದಿಲ್ಲ, ಅಸಮಾಧಾನವನ್ನು ತಂದುಕೊಳ್ತೀರಿ. ಇವತ್ತು ನಿಮ್ಮ ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ಕಾಣತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂತಹದ್ದು, ಹಾಗೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನಸಾ ಇಚ್ಛೆ ಕೆಲಸ ಕಾರ್ಯಗಳನ್ನು ಮಾಡುವಂತಹದ್ದಕ್ಕೂ ಸಹಿತ ಒಂದಿಷ್ಟು ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳಿದೆ. ಆದರೆ ಇದು ಯಾವುದ್ರ ಬಗ್ಗೆ ಚಿಂತನೆ ಮಾಡಿದ್ರೂ ಮನಸ್ಸಲ್ಲಿರ್ತಕ್ಕಂಥ ಆತಂಕ, ಭಯದ ಸನ್ನಿವೇಶ, ಎಲ್ಲೋ ಏನೋ ವ್ಯತ್ಯಾಸ ಆಗ್ತಾಯಿದೆ ಅಥವಾ ಒಂದಿಷ್ಟು ತಪ್ಪಾಗ್ತಾ ಇರಬಹುದು, ಅಥವಾ ನಾನು ಹಾಕುವ ಹೆಜ್ಜೆ ಸಮಂಜಸವಾಗಿಲ್ಲ, ಅಥವಾ ನನ್ನನ್ನು ನೋಡುವಂತಹ ವ್ಯಕ್ತಿಗಳಿಂದ ನನಗೇನಾದ್ರು ತೊಂದರೆ ಆಗ್ಬೋದಾ, ಈ ಪ್ರಕಾರವಾದಂಥ ಅಳುಕು, ಮನಸ್ಸಲ್ಲಿರ್ತಕ್ಕಂಥ ನೋವಿನ ಸಂಗತಿ ನಿಮ್ಮನ್ನು ದಾರಿ ತಪ್ಪಿಸುವಂಥ ರೀತಿ ಮಾಡುತ್ತೆ. ಸಾಧ್ಯವಾದಷ್ಟು ಇವತ್ತಿನ ದಿವಸ ಇಂತಹ ಅಸಮಾಧಾನಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಹೆಸರುಕಾಳು ಮತ್ತು ಕಡಲೆಬೇಳೆಯನ್ನು ಏಕಕಾಲದಲ್ಲೇ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ನಿಮ್ಮ ಕಾಯಕದ ಕಡೆ ಕೆಲಸದ ಕಡೆ ಗಮನ ಕೊಟ್ಟಿದ್ದೇ ಆದರೆ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಆದರೂ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತಿನ ದಿವಸ ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪಕ್ವವಾಗಿ ಸಿದ್ಧಿಪಡಿಸ್ಕೊಳ್ತೀರಿ.
ಇವತ್ತು ನಿಮ್ಮ ಕಾಯಕದಲ್ಲಿ ಯಶಸ್ಸನ್ನು ಕಾಣಲಿಕ್ಕೋಸ್ಕರ ಶಿವಧ್ಯಾನ, ಶಿವನಿಗೆ ಅರ್ಚನೆ ಮಾಡಿರ್ತಕ್ಕಂಥ ಭಸ್ಮವನ್ನು ನೀವು ಸ್ವಲ್ಪ ಭಸ್ಮಧಾರಣೆ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ವ್ಯಾಪಾರ ವ್ಯವಹಾರ ಮಾಡುವಾಗ, ಕೆಲಸ ಕಾರ್ಯಗಳು ನಡೆಸುವಾಗ, ಹಾಗೆ ನಿಮ್ಮ ಬಂಧು ಮಿತ್ರರ ಮಧ್ಯದಲ್ಲಿ ವ್ಯವಹರಿಸುವಾಗ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಶಾಂತಿ ನೆಮ್ಮದಿ ಬೇಕು. ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಂಡು ಮನೆ ದೇವರ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಮನಸ್ಸಲ್ಲಿ ಬಹಳಷ್ಟು ನೋವನ್ನಿಟ್ಟುಕೊಂಡು ಯಾರೊಬ್ಬರೊಂದಿಗೂ ಮಾತಾಡಲಿಕ್ಕೂ ಆಗದಿರ, ಮನಸ್ಸಲ್ಲಿರ್ತಕ್ಕಂತಹ ನೋವನ್ನು ಮತ್ತೊಬ್ಬರಲ್ಲಿ ಹಂಚ್ಕೊಳ್ಳೋಕ್ಕೂ ಆಗದಿರ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಅದರಲ್ಲಿ ಇವತ್ತಿನ ದಿವಸ ನಿಮ್ಮ ರಾಶಿ ನಕ್ಷತ್ರಚಾರ ಪ್ರಕಾರ ಶನಿ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ಸಾಕಷ್ಟು ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂತಹ ಆಸೆ ನಿಮ್ಮದು. ಆದರೆ ಪ್ರಸ್ತುತ ನಿಮ್ಮ ಜಾತಕದಲ್ಲಿ ಶನಿ ದೃಷ್ಟಿ ಇರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಸಹಿತ ಅಷ್ಟು ಲಾಭದಾಯಕವಾಗಿಲ್ದಿರ ಮನಸ್ಸಲ್ಲಿ ಬಹಳಷ್ಟು ನೊಂದುಕೊಂಡಿರ್ತೀರಿ. ನಿಮ್ಮ ನೋವಿಗೂ ಸಹಿತ ಒಂದು ಪರಿಹಾರ ಬೇಕು. ಆ ಪರಿಹಾರಕ್ಕಾಗಿ ಇವತ್ತಿನ ದಿವಸ ಶನೇಶ್ವರನ ಆಸ್ಥಾನಕ್ಕಾಗಲಿ, ಹನುಮ ಕ್ಷೇತ್ರಕ್ಕಾಗಲಿ ಹೋಗಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಒಂದಿಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ವಿಶೇಷವಾಗಿರ್ತಕ್ಕಂಥ ಸಾಧನೆಗಳನ್ನು ಸಾಧಿಸಿ ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಂಡು, ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಿಷ್ಟು ಲಾಭವನ್ನು ಕಂಡು, ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದಷ್ಟು ಬೆಳವಣಿಗೆಯನ್ನು ಕಾಣುವಂತಹ ದಿನ. ಹಾಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತಿಗೆ ಒಂದಷ್ಟು ಅರ್ಥಗರ್ಭಿತವಾಗಿ ಒಳ್ಳೆಯ ಬದುಕು ನೋಡುವಂತಹ ಕಾಲ. ಗುರು ಹಿರಿಯರ ಆಶೀರ್ವಾದದಿಂದ ಒಳ್ಳೆಯ ಸ್ಥಾನಮಾನವನ್ನು, ವ್ಯಾಪಾರ ವ್ಯವಹಾರವನ್ನು ಮತ್ತಷ್ಟು ಅಭಿವೃದ್ಧಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಒಳಗಿರ್ತಕ್ಕಂಥ ಒಂದಷ್ಟು ಆತಂಕದ ಸನ್ನಿವೇಶಗಳು, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಿಷ್ಟು ನೋವು ಅನುಭವಿಸುವಂಥದ್ದು, ನಿಮ್ಮೊಳಗಾಗುವಂತಹ ಒಂದಿಷ್ಟು ಬದಲಾವಣೆಗಳಿಂದ ಮನಸ್ಸು ಬಹಳಷ್ಟು ನೊಂದಿರ್ತೀರಿ. ಇದಕ್ಕೆ ಸೂಕ್ತವಾದಂಥ ಪರಿಹಾರ, ಹತ್ತಿರದಲ್ಲಿ ಎಲ್ಲಾದರೂ ಬಿಳಿ ಎಕ್ಕದ ಗಿಡ ಇದ್ದರೆ ಅಲ್ಲಿ ಹೋಗಿ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಿ 2 ಹೂಗಳನ್ನು ತಂದು ಒಂದನ್ನು ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು, ಮತ್ತೊಂದು ಹೂವನ್ನು ದೇವರ ಸಾನ್ನಿಧ್ಯದಲ್ಲಿ ಇಡ್ತಕ್ಕಂಥದ್ದು, ಈ ಒಂದು ತಂತ್ರಸಾರವನ್ನು ಮಾಡೋದರಿಂದ ವೃಶ್ಚಿಕ ರಾಶಿಯವರು ಒಂದಿಷ್ಟು ಬೆಳಕನ್ನು ಕಾಣ್ತೀರಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಮಹಾವಿಷ್ಣು ಪ್ರಾರ್ಥನೆ, ಶಿವಮಂದಿರದಲ್ಲಿ ಶಿವಾರ್ಚನೆ, ಇದೆರಡರಿಂದಲೂ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಉಳಿದ ಕೊನೆಯ 4 ರಾಶಿಗಳ ಫಲಾಫಲಗಳು ಹೇಗಿದೆ ಅಂತ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನೋಡೋಣ. ಇನ್ನು ಸಮಸ್ಯೆಗಳು ಯಾರನ್ನ ತಪ್ಪಿದ್ದಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಖಂಡಿತವಾಗಿಯೂ ಆ ಸಮಸ್ಯೆಗೆ ಪರಿಹಾರವೂ ಇರುತ್ತೆ. ಅದನ್ನು ಗುರೂಜಿ ನಿರಂತರವಾಗಿ ನೀಡ್ತಾ ಬಂದಿದ್ದಾರೆ. ಹಾಗಾಗಿ ನಿಮ್ಮ ಕರೆಗಳನ್ನು ಸ್ವೀಕರಿಸೋಣ, ಪ್ರಾರಂಭಿಸೋಣ ಸ್ವರ ಜ್ಯೋತಿಷ್ಯ. ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ. ಹಲೋ, ನಮಸ್ಕಾರಮ್ಮ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ರಾಜೇಶ್ವರಿ ಅಂತ, ಗದಗಿಂದ ಕಾಲ್ ಮಾಡ್ತಿರೋದು. ರಾಜೇಶ್ವರಿ ಅವರೇ, ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಗಿ. ಓಕೆ, ಖಂಡಿತವಾಗ್ಲೂ ಗುರೂಜಿ ನಮ್ಮೊಂದಿಗಿದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾನು ಗದಗಿಂದ ಕಾಲ್ ಮಾಡ್ತಿರೋದು. ನಾನು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು. ಒಳ್ಳೆಯದಾಗಲಿ. ಗದಗಿನ ವೀರನಾರಾಯಣನ ಅನುಗ್ರಹ ನಿನಗೂ ಇರಲಿ. ಗದಗಲ್ಲಿರ್ತಕ್ಕಂಥ ವೀರನಾರಾಯಣ ಇವತ್ತು ಬಹಳ ಒಳ್ಳೆಯ ದಿವಸ, ಒಳ್ಳೆಯ ದಿನ. ಕಾರ್ತೀಕ ಸೋಮವಾರದಂದು ಗದಗಿಂದ ಬಂದಿರತಕ್ಕಂಥ ಕರೆ ಬಹಳ ಸಂತೋಷವೇ ಸರಿ. ಯಾಕೆಂದರೆ ಗದಗಲ್ಲಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ಅಲ್ಲಿ ಕೇಶವನ ಸಾನ್ನಿಧ್ಯ, ಆ ಕೇಶವನ ಸಾನ್ನಿಧ್ಯದಲ್ಲೇ ಒಂದು ಪವಾಡ ಇದೆ. ಅಂತಹದ್ದು ಗದಗಿನ ಕ್ಷೇತ್ರದಿಂದ ತಾವು ಕರೆ ಮಾಡ್ತಿದ್ದೀರಿ. ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಪ್ರಶ್ನೆಯನ್ನಿಟ್ಟಿದ್ದೀರಿ. ನಿಮ್ಮ ಸ್ವರತರಂಗ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಶುಕ್ರನ ಅನುಗ್ರಹ ಇದೆ, ನೀನು ಶ್ರಮಪಟ್ಟಷ್ಟು ನಿನ್ನ ಲಾಭ ಇದೆ. ಆದರೆ ಶ್ರಮ ಪಡೋದಕ್ಕೂ ಮೊದಲು ಒಂದಷ್ಟು ನೀನು ಯಾವುದೇ ವಿಚಾರವನ್ನಾದರೂ ಪರಿಪೂರ್ತಿ ಮಾಡೋದಿಲ್ಲ. ಪ್ರಾರಂಭದಲ್ಲಿ ಏನು ನಿನ್ನ ಮನಸ್ಸಲ್ಲಿ ಸಂಕಲ್ಪ ಇರುತ್ತೋ ಆ ಸಂಕಲ್ಪವನ್ನು ಒಂದಷ್ಟು ಕಾಲದಲ್ಲೇ ಅದನ್ನು ನಿನ್ನ ಪಕ್ಕಕ್ಕೆ ಇಡ್ತೀಯ. ಅಂದರೆ ನಿನ್ನ ಮನಸ್ಸಲ್ಲಿ ದೃಢವಾದ ಸಂಕಲ್ಪನ ಇಟ್ಕೊಂಡ್ರೆ ಖಂಡಿತ ನಿನ್ನ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಅಭಿವೃದ್ಧಿ ಇದೆ. ಪ್ರಸ್ತುತ ನಿನ್ನ ವಿದ್ಯಾಭ್ಯಾಸ ಕಾಲ ಈ ಕಳೆದ 8 ತಿಂಗಳಿಂದಲೂ ಅಷ್ಟು ಸಮಂಜಸವಾಗಿ ನಡೀತಾ ಇಲ್ಲ. 8 ತಿಂಗಳಿಂದಲೂ ನೀನು ಕನ್ಫ್ಯೂಷನಲ್ಲಿದೆಯಾ. 8 ತಿಂಗಳಿಂದ ನಿನ್ನ ಮನಸ್ಸಲ್ಲಿ ನೆಮ್ಮದಿ ಇಲ್ಲ, ಹಲವಾರು ಚಂಚಲತೆ ಇದೆ, ಕೆಲಸಕ್ಕೆ ಬಾರದಂತಹದ್ದನ್ನೆಲ್ಲ ತಲೆಯಲ್ಲಿ ಹಾಕ್ಕೊಳ್ತಾ ಇದೆಯಾ. ಅದರಿಂದ ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗ್ತಾ ಇದೆ. ವಿದ್ಯಾಭ್ಯಾಸವನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ನೀನು ಮಾಡಬೇಕಾಗಿರ್ತಕ್ಕಂತಹದ್ದು ನಿನ್ನ ಸ್ವರತರಂಗ ಪ್ರಕಾರ ಹತ್ತಿರದಲ್ಲಿ ಎಲ್ಲರೂ ಬನ್ನಿ ವೃಕ್ಷ ಇದ್ದರೆ, ಬನ್ನಿ ವೃಕ್ಷ ನೋಡಿದ್ಯಮ್ಮ? ಹಾಂ, ನೋಡಿದ್ದೀನಿ. ಬನ್ನಿ ವೃಕ್ಷದ ಹತ್ರ ಹೋಗಿ ಅಲ್ಲಿ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡು. ಕನಿಷ್ಠ ಪಕ್ಷ 9 ದಿವಸ ಬೆಳಗ್ಗೆ ಹೊತ್ತು ಹೋಗಿ ಬನ್ನಿ ವೃಕ್ಷದ ಹತ್ರ ದೀಪ ಹಚ್ಚಿ ಅಲ್ಲಿ ಒಂದು 5 ರಿಂದ 10 ನಿಮಿಷ ಕೂತಿದ್ದು
ಓಂ ಶಂ ಶನೈಶ್ಚರಾಯ ನಮಃ ಶನೈಶ್ಚರ ಮಂತ್ರವನ್ನು ಅಲ್ಲಿ ಪಠನೆ ಮಾಡಿ ಮನೆಗೆ ಬಂದು ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ನೀನು ಹೇಳ್ಕೊಂಡಿದ್ದಾದರೆ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಣುತ್ತೆ. ಏನು ಓದ್ತಾ ಇದೆಯಾ ಮಗು? BBA ಡಿಗ್ರಿ ಓದ್ತಿದ್ದೀನಿ, ಫಸ್ಟ್ ಇಯರ್. ನಾನು ಹೇಳಿದಂಥ ಈ ಕ್ರಮವನ್ನು ಆಚರಣೆ ಮಾಡು, ಇದರಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತೀಯ. ಒಳ್ಳೆಯದಾಗ್ಲಮ್ಮ. ವೀಕ್ಷಕರೇ, ರಾಶಿ ಫಲ ಮತ್ತೆ ಮುಂದುವರಿಸೋಣ. ಧನಸ್ಸು, ಮಕರ, ಕುಂಭ ಹಾಗೂ ಮೀನರಾಶಿಯ ಫಲಾಫಲಗಳು ಯಾವ ರೀತಿ ಇದೆ ನೋಡೋಣ. ಗುರೂಜಿ, ರಾಶಿ ಫಲ ಮುಂದುವರಿಸೋಣ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಗುರು ಮಾತ್ರ ಬದಲಾವಣೆ ಆಗಿದೆ. ಕಾರ್ಯಸಿದ್ಧಿಯಲ್ಲಿ ಸಾಕಷ್ಟು ಹಿನ್ನಡೆ ಇದೆ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಮತ್ತೊಬ್ಬರ ಬಳಿ ಹೇಳಲಿಕ್ಕಾಗ್ತಿಲ್ಲ. ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಕಾಣಲಿಕ್ಕಾಗ್ತಾ ಇಲ್ಲ. ವ್ಯವಹಾರಗಳು ಸಾಕಷ್ಟು ಅಡ್ಡಿ ಆತಂಕ ಇದೆ. ದೂರಭಾರ ಪ್ರಯಾಣ ಬೆಳೆಸಿದರೆ ಪ್ರಯಾಣದಲ್ಲಿ ಸಂಪೂರ್ಣವಾದಂಥ ಫಲವನ್ನು ನಿರೀಕ್ಷೆ ಪಡೆದಷ್ಟು ಸಿಗ್ತಾ ಇಲ್ಲ. ಇಂತಹ ಪರಿಸ್ಥಿತಿ ನಿಮ್ಮದಾದ್ದರಿಂದ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ಕಾಯಕವನ್ನು, ಇವತ್ತಿನ ಕೆಲಸ ಕಾರ್ಯಗಳನ್ನು ಏನೇ ಮಾಡಬೇಕಾದ್ರೂ, ಎಷ್ಟೇ ಕ್ರಮಬದ್ಧವಾಗಿ ಮಾಡಬೇಕಾದ್ರೂ ಒಂದಿಷ್ಟು ಅಡ್ಡಿ ಆತಂಕ, ಅಸಮಾಧಾನ ಎಂಬತಕ್ಕಂಥದ್ದಿದೆ. ಆದರೆ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಂತಹ ಕಾಲ ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡವನ್ನು ಮಾಡಿ ನಮಸ್ಕಾರ ಮಾಡಿ, ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಆಚೆ ಹೊರಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬಹುದು. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ, ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟಾಗ ಮತ್ತು ನಿಮ್ಮ ವೃತ್ತಿಧರ್ಮದಲ್ಲಿ ಅಭಿವೃದ್ಧಿನ ಕಾಣಬೇಕು ಎಂಬುಕೊಂಡಾಗ ಸಹಿತ ಒಂದಷ್ಟು ಅಸಮಾಧಾನನೇ ಇದೆ. ಯಾಕೆಂದರೆ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬರೀ ಗುರುವಿನಿಂದ ಮಾತ್ರ ಅಲ್ಲ, ಶನಿಯಿಂದಲೂ ಒಂದಷ್ಟು ಸಮಸ್ಯೆ ಇದೆ. ಅದರಿಂದ ಪ್ರಸ್ತುತ ಕಾಲ ಅಷ್ಟು ಸಮಂಜಸವಾದಲ್ಲದರಿಂದ ಭಗವಂತನ ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಶಿವಾರಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಧನುರಾಶಿಯವರು ತಪ್ಪದೇರ ಶಿವಮಂದಿರದಲ್ಲಿ ಹೋಗಿ ಅಲ್ಲಿ ಒಂದು ಮಣ್ಣಿನ ಹಣತೆಯಿಂದ ದೀಪವನ್ನು ಹಚ್ಚಿ, ದೀಪ ಸಾಧ್ಯವಾದಷ್ಟು ಶಾಂತವಾಗುವವರೆಗೂ ಅಥವಾ ದೀಪ ಉರಿಯುವಂತಹ ಕಾಲದಲ್ಲಿ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಪೂರ್ವಾಭಿಮುಖವಾಗೋ ಅಥವಾ ಉತ್ತರಾಭಿಮುಖವಾಗೋ ಕೂತು ಅನುಷ್ಠಾನವನ್ನು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಹಾಗೆ ಸಾಧ್ಯವಾದರೆ ಕಪ್ಪು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡಿ, ಆಕಳ 4 ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ, ಆಕಳಿಗೊಂದಿಷ್ಟು ಹಣ್ಣನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮೊಳಗಿರ್ತಕ್ಕಂತಹ ಕರ್ಮಫಲವನ್ನು, ಒಂದಿಷ್ಟು ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ ಧನುರಾಶಿಯವರು. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ದಿವಸ ಆ ಒಂದು ಅಭಿವೃದ್ಧಿ ಆಗಲಿ, ಆರ್ಥಿಕ ಪರಿಸ್ಥಿತಿ ಆಗಲಿ, ಹಣಕಾಸಿನ ವಿಚಾರ ಆಗಲಿ ಒಂದಷ್ಟು ಅಸಮಾಧಾನ ಇದ್ದರೂ ಸಮಾಧಾನಕರವಾದಂತಹ ಬದುಕನ್ನು ನೋಡ್ತೀರಿ. ಇವತ್ತು ವೃತ್ತಿಧರ್ಮದಲ್ಲಿ ಒಂದಷ್ಟು ಬೆಳಕನ್ನೇ ಕಾಣ್ತೀರಿ. ನಿಮ್ಮೊಳಗಿರ್ತಕ್ಕಂತಹ ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನಿಸ್ತೀರಿ. ಹಾಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂತಹ ಕಾಲ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥದ್ದು ಸಹಿತ ಭಾಳಷ್ಟು ಇದೆ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಸಾಧ್ಯವಾದರೆ ಒಂದಷ್ಟು ಜಲಚರಗಳಿಗೆ ನಿಮ್ಮ ಕೈಯಿಂದ ಏನಾದರೂ ಒಂದಿಷ್ಟು ಪದಾರ್ಥವನ್ನು ಹಾಕುವಂಥದ್ದು ಬಹಳಷ್ಟು ಉತ್ತಮ. ಹಾಗೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಡ್ತಕ್ಕಂಥದ್ದು ಮತ್ತಷ್ಟು ಉತ್ತಮ. ಹಾಗೆ ಇವತ್ತಿನ ದಿವಸ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಒಂದಷ್ಟು ಗೌಪ್ಯತೆ ಕಾಪಾಡಿ. ವಿಚಾರಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಪ್ರವರ್ಧಮಾನಕ್ಕೆ ಬರೋ ತನಕ, ಒಂದಷ್ಟು ಅಭಿವೃದ್ಧಿ ಕಾಣುವ ತನಕ ಒಂದಷ್ಟು ಎಚ್ಚರಿಕೆಯ ನಡೆ ಇರಲಿ. ಯಾಕೆಂದರೆ ಸಣ್ಣ ಪುಟ್ಟ ವಿಚಾರಗಳು ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ತೀರಿ, ಇಲ್ಲದ ಸಮಸ್ಯೆ ನೋಡ್ತೀರಿ. ಸಮಸ್ಯೆಗೊಂದು ಪರಿಹಾರವನ್ನು ಕಂಡು ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಮಾಡಿ ಶ್ರೀನಿವಾಸನ ಅನುಗ್ರಹವನ್ನು ಪಡೆಯಿರಿ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಕೆಲಸ ಕಾರ್ಯಗಳಲ್ಲಿ ವೃತ್ತಿಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಶಾಂತಿ ನೆಮ್ಮದಿಯನ್ನು ತಂದುಕೊಳ್ಬೇಕಾಗತ್ತೆ. ಆದರೆ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ಒಂದಿಷ್ಟು ಅಸಮಾಧಾನ. ಹಾಗೆ ಬೆಳಗಿನಿಂದಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಸರಿಸುಮಾರು 11 ಗಂಟೆ 20 ನಿಮಿಷದಿಂದ ಒಂದಷ್ಟು ಲಾಭವನ್ನು ಕಾಣ್ತೀರಿ. ವ್ಯಾಪಾರದಲ್ಲಿ ಒಂದಷ್ಟು ಪ್ರವರ್ಧಮಾನಕ್ಕೆ ಬರ್ತೀರಿ ಮತ್ತು ನಿಮ್ಮ ಕೆಲಸಗಳಲ್ಲಿ ಒಂದಷ್ಟು ಲಾಭವನ್ನು ಕಾಣ್ತೀರಿ. ಸಾಧ್ಯವಾದರೆ ಕಪ್ಪು ಬಣ್ಣದ ಶ್ವಾನಕ್ಕೆ ಏನಾದರೂ ಒಂದಿಷ್ಟು ಬಿಸ್ಕೆಟ್ ಬ್ರೆಡ್ ಹಾಕುವಂಥದ್ದು ಕುಂಭರಾಶಿಯವರಿಗೆ ಬಹಳಷ್ಟು ಒಳಿತು. ಹಾಗೆ ಕುಂಭರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಜ್ಞಾನ, ನಿಮ್ಮ ಬುದ್ಧಿ, ನಿಮ್ಮ ಚೈತನ್ಯ, ನಿಮ್ಮದೇ ಆದಂತಹ ಒಂದಷ್ಟು ಮನಸ್ಥಿತಿಗೆ ಸಂಬಂಧಪಟ್ಟಂಥ ಕೆಲಸಗಳ ಜೊತೆಗೆ ಗುರು ಹಿರಿಯರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇದೆ. ಮತ್ತೊಬ್ಬರ ಮಾರ್ಗದರ್ಶನದಿಂದ ಅಥವಾ ಗುರು ಹಿರಿಯರ ಮಾರ್ಗದರ್ಶನದಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ, ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಅಸಮಾಧಾನಕರವಾದಂಥ ಸನ್ನಿವೇಶ ಆದರೂ ಅದನ್ನು ಅಲ್ಲಿಂದಲೇ ಆಗಿಂದಾಗಲೇ ಮರೆತು ಒಳ್ಳೆಯ ಕೆಲಸದ ಬಗ್ಗೆ ಚಿಂತನೆ ಮಾಡಿ. ಸಾಧ್ಯವಾದಷ್ಟು ಇವತ್ತು ನೀವೇನು ಅಂದುಕೊಂಡಿದ್ದೀರೋ ಆ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಸರಿಸುಮಾರು ಮಧ್ಯಾಹ್ನ 12ರ ನಂತರ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಈ ಶುಭ ದಿನ ನಿಮ್ಮಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ, ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ.
ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರು, ಮೀನರಾಶಿ ಮೀನಲಗ್ನ, ಮೀನಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಮತ್ತು ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ, ನಿಮ್ಮದೇ ಆದಂಥ ಮನಸ್ಥಿತಿಯಲ್ಲಿ ಶಾಂತಿ, ನೆಮ್ಮದಿ, ಹೊಸದಾದಂಥ ದಾರಿ, ಹೊಸ ಬದುಕು. ಆ ಹೊಸ ಬದುಕಿನಡೆ ನೀವು ಕಾಲು ಹಾಕೋದ್ರಿಂದ, ಹೆಜ್ಜೆಯನ್ನು ಹಾಕೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಆದರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಆರೋಗ್ಯದ ಕಡೆ ಭಾಳ ಲಕ್ಷ್ಯ ಬೇಕು. ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತೀರಿ, ಸೊಂಟಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ನೋಡ್ತೀರಿ. ಹಾಗೆ ನಿಮ್ಮ ಮೊಣಕಾಲು ಅಥವಾ ಎಡಗಾಲಿನ ಹೆಬ್ಬೆರಳು ಇಲ್ಲಿ ಸಹಿತ ಸ್ವಲ್ಪ ಪೆಟ್ಟು ಮಾಡ್ಕೊಳ್ಳುವಂಥ ಸಾಂದ್ರತೆ ಇರುತ್ತೆ. ಹೆಣ್ಣು ಮಕ್ಕಳು ಆರೋಗ್ಯದ ಕಡೆ ವ್ಯವಹಾರಗಳು ಮಾಡುವಾಗ ಹಾಕುವಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹಿತ ಯೋಚನೆ ಮಾಡಿ ಜೋಪಾನವಾಗಿರಿ. ಹಾಗೆ ಇವತ್ತಿನ ದಿವಸ ವೃತ್ತಿ ಧರ್ಮದಲ್ಲಿ ಒಂದಷ್ಟು ಅಭಿವೃದ್ಧಿ ಕಾಣಬೇಕಾದರೆ ಒಂದು ಚಿಟಿಕೆ ಹೆಸರು ಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕುವುದರಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಸಾಧ್ಯವಾದರೆ ಹಸಿರು ವಸ್ತ್ರ ಜೊತೆಗೆ ಹೆಸರು ಕಾಳು, ಒಂದಷ್ಟು ಶ್ರೀಗಂಧ ಇಂತಹದ್ದನ್ನು ವಿಷ್ಣು ಆಲಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ವೃತ್ತಿ ಧರ್ಮದಲ್ಲಿ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇದರೊಂದಿಗೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲ ಯಾವ ರೀತಿ ಇದೆ ಅಂತ ನೋಡಿದ್ವಿ. ಇನ್ನು ಈಗ ಸ್ವರ ಜ್ಯೋತಿಷ್ಯ ಮುಂದುವರಿಸೋಣ. ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ ನಮಸ್ಕಾರ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಾನು ಗುಬ್ಬಿಯಿಂದ ರೇಣುಕಾ ಪ್ರಸಾದ್ ಅಂತ ಹೇಳಿ. ರೇಣುಕಾ ಪ್ರಸಾದ್ ಅವರು, ಹೇಳಿ ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕು? ಮೇಡಮ್, ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ ವಿಚಾರ ಮಾಡಬೇಕು. ಖಂಡಿತವಾಗ್ಲೂ ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ರೇಣುಕಾ ಪ್ರಸಾದ್, ಹೇಳಿ. ನಮಸ್ತೆ ಗುರುಜಿ, ನಾನು ಬಹಳ ದಿವಸದಿಂದ ತಮ್ಮಲ್ಲಿ ಮಾತಾಡ್ಬೇಕು ಅಂತ ಬಹಳ ಆಸೆ ಇತ್ತು ಗುರುಜಿ. ಯಾಕಂತಂದ್ರೆ ನನ್ನ ಸ್ವಲ್ಪ ಆರ್ಥಿಕ ಸಮಸ್ಯೆಯಲ್ಲಿ ಬಹಳನೇ ನೊಂದ್ಬಿಟ್ಟಿದೆ. ನನ್ಗೆ ವ್ಯವಹಾರಗಳಿಲ್ದಂಗ ಆಗಿತ್ತು, ಅದೊಂದು ಸಮಸ್ಯೆ ಇತ್ತು. ಮತ್ತೆ ನನ್ನ ಮಗ ವಿದ್ಯಾಭ್ಯಾಸದಲ್ಲಿ ಆಗಾಗ್ಗೆ ಸ್ವಲ್ಪ ಕಾಣ್ತಾ ಇದೆ. ಮನೆಯಲ್ಲಿ ನೆಮ್ಮದಿ ಇರಲ್ಲ, ಸುಮ್ನೆ ಒಬ್ಬೊಬ್ಬರಿಗೆ ವೈಮನಸ್ಯಗಳು ಬರುವಂತದ್ದಾಗ್ತಾ ಇರುತ್ತೆ ವಿನಾಕಾರಣ. ಅದಕ್ಕೆ ನನಗೆ ದಾರಿ ತೋರಿಸ್ಕೊಡ್ಬೇಕು ಗುರುಜಿ. ರೇಣುಕಾ ಪ್ರಸಾದ್ ಅವರೇ, ನಿಮ್ಮ ಹೆಸರು ನಿಮ್ಮ ಸ್ವರತರಂಗದಲ್ಲೇ ನಿಮ್ಮ ಈ ಸಮಸ್ಯೆಗಳು ಇವತ್ತು ನೆನೆದಲ್ಲ. ಕಳೆದೀಗಾಲ 4 ವರ್ಷದಿಂದ ಈ ನೋವು ಅನುಭವಿಸ್ಕೊಂಡೇ ಬಂದಿದ್ದೀರಿ. ಎಲ್ಲೂ ದಾರಿನೂ ಸಿಗ್ತಿಲ್ಲ, ಹಾಗಂತ ಸ್ವತಂತ್ರ ಬದುಕು ಕಾಣ್ತಿಲ್ಲ. ಕುಟುಂಬದಲ್ಲೂ ಸಹಿತ ನೆಮ್ಮದಿ ಕಾಣದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಕಾರಣ ಎಲ್ಲ ಕಡೆ ನೆಮ್ಮದಿ ಇದ್ದು ಎಲ್ಲ ಕಡೆ ಬೆಳಕಿದ್ದು ಸಹಿತ ನಿಮಗೆ ಬೆಳಕನ್ನು ತಗೊಳಕ್ಕೆ ಆಗ್ತಾ ಇಲ್ಲ. ನಿಮ್ಮ ಬದುಕಲ್ಲೇ ಬೆಳಕು ಕಾಣ್ತಾ ಇಲ್ಲ. ಯಾಕೆಂದರೆ ನೀವು ಯೋಚನೆ ಮಾಡುವಂಥ ರೀತಿಗೆ, ನಿಮ್ಮ ಯೋಚನೆಗೆ ಸರಿಯಾದಂಥ ಯೋಚನೆ ಯಾರೂ ಮಾಡಲಿಕ್ಕಾಗಲ್ಲ. ಮತ್ತು ನಿಮ್ಮ ಪರಿಸ್ಥಿತಿ ಏನಾಗ್ತದೆ, ಎಲ್ಲ ಕಡೆನೂ ಸಹಿತ ಕೈ ಬಿಕ್ಕಟ್ಟಾಗೋದ್ರಿಂದ ಈ ಕಡೆ ಹಣಕಾಸಿನಲ್ಲಿ, ವ್ಯವಹಾರಗಳಲ್ಲಿ ಯಾರನ್ನ ನಂಬಿದ್ರೂ ಸಹಿತ ಎಲ್ಲರೂ ಸಹಿತ ನಡುಬೀದಿಯಲ್ಲಿ ಕೈ ಬಿಟ್ಟು ಹೋಗೋರು ಆಗ್ತಾರೆ. ಅಂದರೆ ತಪ್ಪು ನಿಮ್ಮಲ್ಲಿದೆ. ನಿಮ್ಮ ಗೃಹಸ್ಥಿತಿಗಳು ಸರಿ ಇಲ್ದಿದ್ದಾಗ ಯಾರೊಬ್ಬ ವ್ಯಕ್ತಿ ಸಹಾಯಕ್ಕೆ ಅಂತ ಬಂದವರು ಸಹಿತ 2 ದಿವಸ ಮಾತ್ರ ಅಥವಾ ಬಂದ ಅರ್ಧ ಗಂಟೆ ಮಾತ್ರ, ತದನಂತರ ನೀವು ನೋಡ್ರೆ ಆ ವ್ಯಕ್ತಿನೂ ಪತ್ತೆ ಇರೋದಿಲ್ಲ. ಈ ಥರ ಆಗುತ್ತೆ. ಇದು ಸ್ವಲ್ಪ ದಿವಸ ಮಾತ್ರ. ಅಂದರೆ ಇಲ್ಲಿವರೆಗೂ ತಾವು ಏನು ಸಂಕಷ್ಟ ನೋಡಿದ್ದೀರಿ, ನಿಮ್ಮ ಕಷ್ಟಗಳನ್ನು ನೋಡಿದ್ದೀರಿ, ಅದು ಅತಿ ಶೀಘ್ರದಲ್ಲೇ ಕಣ್ಮರೆಯಾಗಿ ಒಂದಷ್ಟು ಲಾಭವನ್ನು ಕಾಣುವಂಥ ಕಾಲ ಸನ್ನಿಹಿತವಾಗುತ್ತೆ. ಸಾಧ್ಯವಾದಷ್ಟು ನೀವು ಡಿಸೆಂಬರ್ 1st ವೀಕ್ವರೆಗೂ, ಮುಂದಿನ ಡಿಸೆಂಬರ್ 1st ವೀಕ್ವರೆಗೂ ಮಾತ್ರ ಈ ಕಷ್ಟಗಳಿದೆ. ಡಿಸೆಂಬರ್ 1st ವೀಕಲ್ಲೇ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ಹೌದೌದೇ. ನನ್ನ ಮಗನಿಗೆ ವಿದ್ಯಾಭ್ಯಾಸ ಮಧ್ಯದಲ್ಲೇ ಕಟ್ ಆಗ್ತದೆ ಬುದ್ಧಿ. ಅವ್ನು ಓದ್ಬೇಕು ಅಂತ ಮನಸ್ಸಿದೆ. ಕೊನೆ ಗಳಿಗೆನಲ್ಲಿ ಎಕ್ಸಾಮ್ ಟೈಮ್ ನಲ್ಲಿ ಅವ್ನಿಗೆ ಮನಸ್ಸಿಗೆ ಸ್ವಲ್ಪ ತೊಂದರೆ ಆಗೋಂಥದ್ದು ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಏನು ಓದ್ತಾ ಇದ್ದಾನಂತ? ಈಗ ಡಿಗ್ರಿ ಓದ್ತಾ ಇದ್ದಾರೆ ಬುದ್ಧಿ, BA. ಇದ್ದಾರ ಮಗ ಹತ್ರದಲ್ಲಿದ್ದಾರ? ಇಲ್ಲ ಬುದ್ಧಿ, ನಾನು ಹೊರಗಡೆ ಇದ್ದೆ. ಹೌದಾ, ಇರಲಿ. ಮತ್ತೊಮ್ಮೆ ಮಗ ಇದ್ದಾಗ ನನ್ನ ಕರೆ ಮಾಡಿಸಿ, ಖಂಡಿತ ನಾನು ಮಾತಾಡ್ತಾನೆ. ನನಗೆ ಸ್ವರತರಂಗ ಬಹಳ ಮುಖ್ಯ. ನಿಮ್ಮ ಸ್ವರತರಂಗವನ್ನು ಆಲಿಸಿ ತಿಳಿಸುವಂಥದ್ದೇ ಕ್ರಮ ಈ ಸ್ವರ ಜ್ಯೋತಿಷ್ಯ. ಅದರಿಂದ ವ್ಯಕ್ತಿ ನಿಮ್ಮ ಮಗ ನಿಮ್ಮ ಜೊತೆಲಿದ್ದಾಗ ಒಮ್ಮೆ ಕರೆ ಮಾಡಿದ್ರೆ ಖಂಡಿತ ನಾನು ಮಾತಾಡ್ತೀನಿ. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ಮುಂಬರ್ತಕ್ಕಂಥ ದಿನಗಳು ಬಹಳ ಬೆಳಕಿನ ದಿನ ಇದೆ. ನೀವು ಆತಂಕಕ್ಕೊಳಗಾಗಬೇಡಿ, ಭಯಪಡೋ ಅವಶ್ಯಕತೆ ಇಲ್ಲ. ಸಾಧ್ಯವಾದರೆ ಪ್ರತಿ ದಿವಸ ಅರ್ಕವೃಕ್ಷ ಅಂದರೆ ಬಿಳಿ ಎಕ್ಕದ ಗಿಡ ಜೊತೆಗೆ ಬೇವಿನ ವೃಕ್ಷ, ಈ 2 ಸಾನ್ನಿಧ್ಯಗಳಲ್ಲಿ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಅದರ ಮಧ್ಯದಲ್ಲಿ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ ಬನ್ನಿ. ಹಾಗೆ ಆಗಿಂದಾಗಲೇ ಪ್ರತಿ ಗುರುವಾರ ತಪ್ಪದಿರ 1 ಚಿಟಿಕೆಯಷ್ಟು ಕಡಲೆಕಾಳನ್ನು ದೃಷ್ಟಿ ತೆಗೆದು ಆಚೆ ಕಡೆ ಹಾಕ್ತಾ ಬನ್ನಿ. ಇದು 3 ಮಾಡಿದ್ರೆ ಸಾಕಷ್ಟು ಬದಲಾಗುತ್ತೆ, ನಿಮ್ಮಲ್ಲಿ ಒಂದು ಯಶಸ್ಸು ಕಾಣುತ್ತೆ. ಒಳ್ಳೆಯದಾಗಲಿ. ವೀಕ್ಷಕರೇ, ಇಂದು ಮೊದಲನೇ ಕಾರ್ತಿಕ ಸೋಮವಾರ, ಬಹಳ ವಿಶೇಷವಾದ ದಿನ ಆಗಲೇ ಹೇಳಿದಾಗೆ. ಹಾಗಾಗಿ ಸಾಂಬ ಸದಾಶಿವನಿಗೆ ಒಂದು ವಿಶೇಷವಾದ ಪೂಜೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನೆರವೇರುತ್ತೆ. ಅದಕ್ಕಿಂತ ಮುಂಚೆ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ ನಮಸ್ಕಾರ, ಯಾರು ಮಾತಾಡ್ತಿರೋದು? ಮಾತಾಡ್ತಾ ಇರೋದು ಮೇಡಮ್. ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಸವದತ್ತಿ ತಾಲೂಕು ಎಸ್ಕೊಂಡಿ ಗ್ರಾಮದಿಂದ. ಸೊ ಯಾರ ಬಗ್ಗೆ ಪ್ರಶ್ನೆ? ಸವದತ್ತಿ ತಾಲೂಕಿನಿಂದ ಮೇಡಮ್. ಗೊತ್ತಾಯ್ತು, ಸವದತ್ತಿಯಿಂದ ಕರೆ ಮಾಡ್ತಾ ಇದ್ದೀರಾ, ಧನ್ಯವಾದಗಳು. ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು ತಾವು? ನನ್ನ ಬಗ್ಗೆನೇ ಗುರುಜಿ ಅವರ ಹತ್ರ ಮಾತಾಡ್ಬೇಕಂತ ಬಹಳ ದಿನದಿಂದ ಪ್ರಯತ್ನ ಪಟ್ಟಿದ್ದೀನಿ. ನನ್ನ ಕಾಲ್ ಸಿಕ್ಕಿರೋದು ತುಂಬಾ ನಮ್ಗೆ ಖುಷಿ ಆಗ್ತಾ ಇದೆ ಮೇಡಮ್. ನೋಡಿ, ಇವತ್ತು ಕರೆ ಕನೆಕ್ಟ್ ಆಗಿದೆ. ಜೀವನದ ಬಗ್ಗೆ ಕೇಳಬೇಕು. ಖಂಡಿತವಾಗ್ಲೂ ಮಾತಾಡಿ ಸರ್ ಗುರುಗಳೊಂದಿಗೆ. ಹಲೋ
ಹಲೋ, ನಮಸ್ತೆ. ಶರಣಾರ್ಥಿ ಗುರುಜಿ, ತಮ್ಮ ಪಾದಕಮಲಕ್ಕೆ. ನಮಸ್ತೆಪ್ಪ, ನಮಸ್ತೆ. ಚೆನ್ನಾಗಿದ್ದೀರಾ? ಗುರುವೇ, ತಮ್ಮ ಒಂದು ನುಡಿಮುತ್ತನ್ನ ಕೇಳೋದಕ್ಕಾಗಿ ನಾನು ಬಹಳದಿಂದ ಕಾತುರದಿಂದ ಕಾಯ್ತಾ ಇದ್ದೆ. ಇವತ್ತು ನನಗ ಭಾಗ್ಯ ಸಿಕ್ಕಿದೆ ಗುರುಜಿ, ನಿಜವಾಗ್ಲು. ಒಳ್ಳೇದಾಗ್ಲಿ ಗುರುಜಿ. ನನ್ನ ಸಂಸಾರದಲ್ಲಿ ನನಗೆ ಯಾಕೋ ಒಂದ್ ಸ್ವಲ್ಪ ಬಹಳ ಯಾವುದೇ ಕೆಲಸ ಇಲ್ಲ ಪರದಾಡ್ತಾ ಇದ್ದೀನಿ. ನನಗೆ 2 ಮಕ್ಕಳು. ಆ 2 ಮಕ್ಕಳ ವಿದ್ಯಾರ್ಜನೆಯನ್ನ ಮುಂದುವರಿಸಿಕೊಂಡು ಹೋಗೋದೇ ನನಗೆ ಮಹಾ ಕಷ್ಟ ಆಗಿದೆ. ದಯವಿಟ್ಟು ನಂಗೆ ಪರಿಹಾರದ ರೂಪವಾಗಿ ಏನಾದ್ರೂ ತಿಳಿಸ್ಕೊಡ್ಬೇಕಂತ ಕೇಳ್ಕೊತೇನೆ ಗುರುಜಿ. ನಿಮ್ಮ ಸ್ವರತರಂಗ ಪ್ರಕಾರ ತಾವು ಇಲ್ಲಿವರೆಗೂ ಏನು ಶ್ರಮಿಸಿದ್ದೀರಿ, ಯಾವ ಶ್ರಮವನ್ನು ಹೊತ್ತು ನಿಮ್ಮ ಜೀವನವನ್ನು ನಡೆಸಲಿಕ್ಕಾಗದಂಥ ಪರಿಸ್ಥಿತಿಯಲ್ಲಿ ತಾವಿದ್ದೀರಿ, ಅವೆಲ್ಲವನ್ನು ದಾಟಿಕೊಂಡು ಹತ್ತಿರದಲ್ಲಿ ಇನ್ನು ಬಹಳಷ್ಟು ಅನುಕೂಲವಾಗಿ ಕಾರ್ಯಸಿದ್ಧಿಯಾಗುವಂಥ ಕಾಲ ಈ ಸಮಯದಲ್ಲಿ ನಮಗೆ ಕರೆ ಮಾಡಿದ್ದೀರಿ. ಬಹುಶಃ ನಿಮಗೆ ಕಷ್ಟ ಇದ್ದಾಗ ನನಗೆ ಕರೆ ಮಾಡಲಿಲ್ಲ. ನೀವು ಕಷ್ಟ ದಾಟಿಕೊಂಡು ಬೆಳಕನ್ನು ಕಾಣ್ತಿದ್ದೀರಿ. ಈಗಾಗಲೇ ಕಳೆದ 1 ತಿಂಗಳು 18 ದಿವಸದಿಂದ ಈಚೆಗೆ 1 ತಿಂಗಳು 18 ದಿವಸದಿಂದ ಈಚೆಗೆ ನಿಮ್ಮಲ್ಲಿ ಒಂದು ಹೊಸ ಬೆಳಕು ಕಾಣ್ತಾ ಇದೆ. ಆ ಬೆಳಕು ನಿಮ್ಮ ಜೀವನದಲ್ಲಿ ಮತ್ತಷ್ಟು ಪ್ರವರ್ಧಮಾನಕ್ಕೆ ಬರುತ್ತೆ. ನಿಮ್ಮ ಮನೆಯ ಸಮೀಪ, ಅದರಲ್ಲಿ ತಾವು ಸೌದತ್ತಿ ಗ್ರಾಮದಿಂದ ಹತ್ತಿರದಲ್ಲಿದ್ದೀರಿ ಅಂತ ಹೇಳಿದ್ರಿ. ಸೌದತ್ತಿ ಎಲ್ಲ ಮನೆಗೆ 4 ಮಂಗಳವಾರ ತಾಯಿಗೆ ಮಂಗಳವಾರದ ದಿವಸ ಒಂದಷ್ಟು ಗುಡಾನ್ನ ನೈವೇದ್ಯ ಮಾಡಿಸಿ, ಅಂದರೆ ಸಿಹಿ ಪೊಂಗಲ್ಲೋ ಥರ ಸಿಹಿ ಪದಾರ್ಥ ಮಾಡಿಸಿ, ಅಥವಾ ಇದಕ್ಕಿನ್ನ ಕಬ್ಬಿನ ಹಾಲು ಹತ್ತಿರದಲ್ಲೇ ಸಿಕ್ಕೋದಾದರೆ ತಾಯಿ ಅಲ್ಲಿ ಸೌದತ್ತಿಗೆ ಹೋಗಿ ಕಬ್ಬಿನ ಹಾಲನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಹಾಗೆ ಇದರ ಮಧ್ಯದಲ್ಲಿ 9 ಜನ ಸಣ್ಣ ಮಕ್ಕಳಿಗೆ, 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದ್ರು ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡಿದ್ರೂ ಸಹಿತ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ತಮ್ಮ ಗ್ರಹಗತಿಗಳ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಆಗಿದ್ದರಿಂದ ತಾವು ಏನನ್ನೂ ಸಾಧನೆ ಮಾಡಲಿಕ್ಕಾಗದಿರ ಸಾಕಷ್ಟು ಮನನೊಂದಿದ್ದೀರಿ. ಆದರೆ ಈಗ ಕಳೆದ 1 ತಿಂಗಳು 18 ದಿವಸದಿಂದ ಈಚೆಗೆ ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಬದಲಾವಣೆಯಿಂದ ನಿಮ್ಮಲ್ಲಿ ಒಂದಷ್ಟು ಬದಲಾವಣೆಯನ್ನು ಕಾಣ್ತಾ ಇದ್ದೀರಿ. ಹೊಸ ಬದುಕನ್ನು, ಹೊಸ ಉದ್ಯೋಗವನ್ನು ಅಥವಾ ಹೊಸದಾದಂಥ ಒಂದು ಬದುಕಿನಡೆ ನೀವೇನು ಮಾಡ್ಬೋದು ಎಂಬತಕ್ಕಂಥ ಚಿಂತನೆ ಈಗಾಗಲೇ ನಿಮಗದು ಮರುಕಳಿಸ್ತಾ ಇದೆ. ಅದರಿಂದ ಒಳ್ಳೆ ಕಾಲ, ಒಳ್ಳೆ ಸನ್ನಿವೇಶವಾಗುವಂಥದ್ದು. ಸಾಧ್ಯವಾದರೆ ಈ ಮಧ್ಯದಲ್ಲಿ 9 ಗುರುವಾರ ಸಹಿತ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ. ಅಶ್ವತ್ಥ ವೃಕ್ಷದ ಸಾನ್ನಿಧ್ಯದಲ್ಲಿ ಒಂದಷ್ಟು ಪಕ್ಷಿಗಳಿಗೆ ಏನಾದರೂ ಒಂದಿಷ್ಟು ದವಸ ಧಾನ್ಯಗಳನ್ನು ಹಾಕಿ ಪ್ರಾರ್ಥನೆ ಮಾಡೋದು, ಆ ಒಂದು ವೃಕ್ಷದ ಸಾನ್ನಿಧ್ಯದಲ್ಲಿ ಕೂತು ಗುರುವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸಂತೋಷದ ಬದುಕು ನಿಮ್ಮದಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಗುರುಜಿ, ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರು ಮಾತಾಡ್ತಿರೋದು? ನಾನ್ ಲಕ್ಷ್ಮಿ ಅಂತ ಬೈಲೊಂಗ್ಲಿಂದ ಕರೆ ಮಾಡ್ತಿದ್ದೀರಿ. ಲಕ್ಷ್ಮಿ ಅವರೇ, ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಮತ್ತು ಮನೆ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು. ಖಂಡಿತವಾಗ್ಲೂ ಲಕ್ಷ್ಮಿ ಅವರೇ, ಮಾತಾಡಿ ಗುರುಜಿ ಅವರೊಂದಿಗೆ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಮ್ಮ. ಕೋಟಿ ಕೋಟಿ ವಂದನೆಗಳು ಗುರುಜಿ ನಿಮಗೆ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ತುಂಬಾ ಆನಂದ ಆಗ್ತಿದೆ ಗುರುಜಿ, ನಿಮ್ ಹತ್ರ ಮಾತಾಡಿ ಕೈಕಾಲೇ ಆಗ್ತಿಲ್ಲ ನಮ್ದು. ಏನಿದು ನಮ್ಮ ಗುರುಜಿ, ವಾಹಿನಿಯಲ್ಲಿ? ಸ್ವಲ್ಪ ನಮ್ಮ ಮನೆ ಬಂತನ ಬಗ್ಗೆ ಕೇಳಬೇಕಿತ್ತು. ಒಳ್ಳೇದಾಗ್ಲಿ. ಇಲ್ಲಿ ಒಂದು ವಿಶೇಷ ಏನಂದ್ರೆ, ಇಷ್ಟು ದಿವಸ ನಮ್ಮ ವಾಹಿನಿಯಲ್ಲಿ ಕೆಲಸ ಮಾಡಿದಂಥ ಲಕ್ಷ್ಮಿ ಹೆಸರು ಹೇಳಿದ್ರಿ. ಆನಂದವಾಗಿ ಗುರುಜಿ ನಿನ್ನ ಹೆಸರು ಲಕ್ಷ್ಮಿ, ಲಕ್ಷ್ಮಿನ ನಾವು ನೆನ್ಸ್ಕೊಂಡಂಗಾಯ್ತು. ಹೌದು. ಎರಡನೇದು ಆನಂದ ಅಂತಂದ್ರೆ ಈ ಆನಂದನ ಬಗ್ಗೆನೂ ಜ್ಞಾಪಿಸ್ಕೊಂಡಂಗಾಯ್ತು. ನಿಮಗೂ ಆನಂದ ಸಿಗ್ಲಿ, ಒಳ್ಳೇದಾಗ್ಲಿ. ಹೇಳಮ್ಮ, ನಿನ್ನ ಸಮಸ್ಯೆ ಏನ್ ತಾಯಿ? ನಮ್ ಸಮಸ್ಯೆ ಅಂದ್ರೆ ಸ್ವಲ್ಪ ನಮಗೂ ನಮ್ಮ ಯಜಮಾನ್ರಿಗೂ ಒಂಥರ ಇದು ಗುರುಜಿ. ಆಮೇಲೆ ಸ್ವಲ್ಪ ಮಕ್ಕಳಿಗೆ ಜಾಸ್ತಿ ಹುಷಾರ ತಪ್ಪದಂಗ ಆಗತ್ತಿದೆ ಗುರುಜಿ. ಮೇಲಿನ ಮೇಲೆ ಮನೆ ಬಗ್ಗೆ ಮಂತಂದ್ರೆ ಸ್ವಲ್ಪ ಯಾವಾಗ್ಲೂ ಜಗಳ ಗುರುಜಿ. ಇಲ್ಲಿ ಜಗಳ ಜಾಸ್ತಿ ಆಗ್ಲಿಕ್ಕೆ ಒಂದ್ ಮನ್ಸಿಗೂ ಶಾಂತಿ ಇಲ್ಲ ಗುರುಜಿ. ನೋಡಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳು. ಶಾಂತಿ, ನೆಮ್ಮದಿ ಎಂಬತಕ್ಕಂಥದ್ದು ಅಂಗಡಿಯಲ್ಲಿ ಸಿಗೋ ಪದಾರ್ಥ ಅಲ್ಲ. ಇಲ್ಲಿ ನಿನ್ನಲ್ಲಿ ತಾಳ್ಮೆ ಬೇಕು. ನಿನ್ನ ಮನಸ್ಥಿತಿ, ನನಗೆ ನಿನ್ನ ಕುಟುಂಬದ ಯಾರೊಬ್ಬರ ಸ್ವರತರಂಗವೂ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಮಾತಾಡ್ತಿರೋದು ನೀನೊಬ್ಬಳಾದ್ರಿಂದ ನಿನ್ನೊಳಗಿರ್ತಕ್ಕಂಥ ನ್ಯೂನ್ಯತೆಗಳನ್ನ, ನಿನಗಾಗಬೇಕಾಗಿರ್ತಕ್ಕಂತಹ ಬದಲಾವಣೆ ಮತ್ತು ನಿನ್ನ ಅಭಿವೃದ್ಧಿ ಅನ್ನೋದು ಏನು ಅನ್ನೋದನ್ನು ನಾನು ತಿಳಿಸ್ಬೋದು. ಹಾಗೆ ತಿಳಿಸೋ ಕ್ರಮ ಆದರೂ ಸಹಿತ ನಿನ್ನ ಸ್ವರತರಂಗದಲ್ಲಿ ಇತ್ತೀಚಿನ ದಿನಕ್ಕೆ ನೀನು ಬಹಳ ಬೇಗ ದುಡುಕಿ ತೀರ್ಮಾನ ತಗೊಳ್ತಾ ಇದೆಯಾ. ನೀನು ಆ ದುಡುಕಿ ತೀರ್ಮಾನ ತಗೊಳ್ಳೋದು ಭಾಳ ವ್ಯತ್ಯಾಸ ಆಗ್ತಾ ಇದೆ. ಮನಸ್ಸು ಶಾಂತಿ, ನೆಮ್ಮದಿ ಇಲ್ಲದಂಥ ರೀತಿ ಆಗ್ತಾ ಇದೆ. ಮತ್ತು ಕೋಪ ಅನ್ನೋದು, ನೋಡಮ್ಮ, ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡು ಹೆಣ್ಣುಮಕ್ಕಳು ಬದುಕಲಿಕ್ಕೆ ಆಗಲ್ಲ. ಹೆಣ್ಣುಮಕ್ಕಳು ಸದಾಕಾಲ ಹಸನ್ಮುಖಿಯಾಗಿರಬೇಕು, ನಗುಮುಖ ತೋರಿಸ್ತಾ ಇರಬೇಕು. ಸಮಸ್ಯೆ ಬಂದಾಗ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ತೋರಿಸೋದು ಹೆಣ್ಣುಮಕ್ಕಳು. ಮನೆಯಲ್ಲಿ ಹೆಣ್ಣು ನಗನಗ್ತಾ ಇದ್ದರೆ ಮಾತ್ರ ಆ ಮನೆತನ ಚೆನ್ನಾಗಿರ್ತಕ್ಕಂಥದ್ದು. ಹಾಗೆ ನಿನ್ನಲ್ಲಿರ್ತಕ್ಕಂಥ ಕೋಪ ದೂರ ಮಾಡ್ಕೋ, ಶಾಂತಿಯಾಗಿರು, ಸಾಧ್ಯವಾದಷ್ಟು ತಾಳ್ಮೆ ತಗೋ. ಒಂದು ಸ್ವಲ್ಪ ದಿವಸ ಮಾತ್ರ ಈ ಕಷ್ಟ ಇರ್ತಕ್ಕಂಥದ್ದು. ಕಷ್ಟನೇ ಜೀವನ ಪೂರ್ತಿ ಅಲ್ಲ. ಹಗಲಾದ್ಮೇಲೆ ರಾತ್ರಿ ಆಗಲೇಬೇಕು, ರಾತ್ರಿ ಆದಮೇಲೆ ಹಗಲಾಗಲೇಬೇಕು ಅಲ್ವಾ? ಹಾಗೆ ನಿನ್ನಲ್ಲಿ ಸ್ವಲ್ಪ ತಾಳ್ಮೆ ತಗೋ. ಯಾಕೆಂದರೆ ನಿನ್ನ ಮನಸ್ಥಿತಿ ಇತ್ತೀಚೆಗೆ ಯಾವುದೂ ಕೇಳೋ ಲೆವೆಲಲ್ಲಿ ಇಲ್ಲ ನೀನು. ಯಾಕೆಂದರೆ ನಿನ್ನ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ಯಾರೊಬ್ಬರು ಏನು ಮಾತಾಡೋ ಅದು ತಪ್ಪು ಅನಿಸುತ್ತೆ. ಮನೇಲಿರ್ತಕ್ಕಂಥ ಮಕ್ಕಳಾಗಲಿ, ಮನೆ ಯಜಮಾನರಾಗಲಿ, ಯಾವುದೇ ಸಣ್ಣ ವಿಚಾರ ತುಂಬ ದೊಡ್ಡದಾಗಿ ಹೇಳ್ಕೊಂಡು ಹೋಗ್ತೀರಿ.
ಇದು ನಿನಗೆ ಬಹಳ ನೋವು ಕೊಡ್ತಾ ಇದೆ, ಸಮಸ್ಯೆ ಉಂಟು ಮಾಡ್ತಾ ಇದೆ. ಅದರಿಂದ ನೀನು ಸ್ವಲ್ಪ ತಾಳ್ಮೆ ತಗೋ. ನಿನ್ನಲ್ಲಿ ತಾಳ್ಮೆ ಉಂಟಾಗಲಿಕ್ಕೋಸ್ಕರ ನೀನೇನು ಮಾಡಬೇಕು, ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಿಂದ ಎದ್ದೇಳ್ತೀಯಲ್ಲ, ಕೇಳಿಸ್ಕೊತಾ ಇದೆಯಮ್ಮ? ಹಾ ಕೇಳ್ಸತ್ತದ ಗುರುಜಿ. ನೋಡು, ತಪ್ಪು ನಿಂದು ಅಂದ ತಕ್ಷಣ ನಿನ್ನ ಸ್ವರ ಒಳಗೊಟ್ಟೋಯ್ತು. ಓ ಇಲ್ಲ ಗುರುಜಿ, ನಾ ಹೂ ಅಂತ ಇದ್ದೇನ್ರಿ ಆಗಳಿಂದ. ನೀನು ಹೂ ಅನ್ಬೇಕು, ನೀನು ಹೂ ಅಂದ್ರೇನೆ ನಾನು ಮುಂದಕ್ಕೆ ಹೋಗೋದು ಗಾಡಿ. ಆಗತ್ತಿಂದ ಹೂ ನೀವು ಮಾತಾಡ್ತೀರಿ ಏನ್ರ ತೊಂದ್ರೆ ಆಗುತ್ತೆ ಅಂತ ನಾನು ಗಪ್ಪಿದ್ದೀನಿ ಗುರುಜಿ. ಆಯ್ತಾಯ್ತು, ಒಳ್ಳೇದಾಗ್ಲಿ ತಾಯಿ. ಪ್ರತಿ ದಿವಸ ಹಾಸಿಗೆಯಿಂದ ಎದ್ದ ತಕ್ಷಣ ಒಂದು ತಟ್ಟೆಯಲ್ಲಿ ನೀರು ಹಾಕು. ಒಂದು ತಟ್ಟೆಯಲ್ಲಿ ನೀರು ಹಾಕಿ ಆ ನೀರಲ್ಲಿ ಒಂದು ಸತಿ ನಿನ್ನ ಮುಖ ನೋಡ್ಕೊ. ಹಾ ಗುರುಜಿ. ಬೆಳಗ್ಗೆ ಎದ್ದು ನೀರಲ್ಲಿ ಮುಖ ನೋಡಿಕೊಂಡು ಆ ನೀರನ್ನ ಹಸಿರು ಗಿಡದ ಮೇಲೆ ಚೆಲ್ಲು. ಅದಾದ ನಂತರ ಸೂರ್ಯನಿಗೊಂದು ನಮಸ್ಕಾರ ಮಾಡು. ಪ್ರತಿ ದಿವಸ ಶಾಂತಿ ನೆಮ್ಮದಿಗೋಸ್ಕರ ಒಂದು ಚಿಟಿಕೆಯಷ್ಟು ಬೆಲ್ಲನ ನೀರಿಗೆ ಹಾಕು. ಹಾ ಗುರುಜಿ. ಅದನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕು. ಇಷ್ಟು ಕೆಲಸ ಮಾಡು, ಶಾಂತಿ ನೆಮ್ಮದಿಯನ್ನು ಕಾಣ್ತೀಯ. ಒಳ್ಳೇದಾಗ್ಲಿ ತಾಯಿ. ಲಕ್ಷ್ಮಿಯವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮನಸ್ತಾಪಗಳೆಲ್ಲ ದೂರ ಆಗಿ ಸದಾ ನಿಮ್ಮ ಮನೆಯಲ್ಲಿ ನಗು ತುಂಬಿರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇನ್ನು ಗುರೂಜಿ, ಇಂದು ವಿಶೇಷವಾಗಿ ಕಾರ್ತಿಕ ಸೋಮವಾರ ಶಿವನಿಗೆ ಮಹಾಪೂಜೆಯನ್ನು ಸಲ್ಲಿಸೋಣವೆ? ಖಂಡಿತಮ್ಮ. ಸಾಂಬ ಸದಾಶಿವ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಶಾಂಭವೇ ನಮಃ, ಶಂಕರಾಯ ನಮಃ, ಶಂಕರಾಯ ನಮಃ, ನೀಲವರ್ಣಾಯ ನಮಃ, ನಿತ್ಯಾಯ ನಮಃ, ಸತ್ಯಾಯ ನಮಃ, ಮಹಾರೂಪಾಯ ನಮಃ, ಭಸ್ಮೋದ್ದೋಳಿತ ವಿಗ್ರಹಾಯ ನಮಃ, ಪರಮೇಶ್ವರಾಯ ನಮಃ, ಪರಂಜ್ಯೋತಿಸ್ವರೂಪಿಣೀ ನಮಃ, ಪರಮಂತ್ರೇಂದ್ರೋಷಧಾಯ ನಮಃ, ಮಹಾಕಾಲಾಯ ನಮಃ, ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ಶ್ರೀಮತೇ ನಮಃ, ಭಸ್ಮೋದ್ದೋಳಿತ ವಿಗ್ರಹಾಯ ನಮಃ, ಶಾಂತಮೂರ್ತಯೇ ನಮಃ. ಓಂ ಸದ್ಧೋಜಾತಂ ಪ್ರಪದ್ಯಾಮಿ ಸದ್ಧೋಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮೋ, ರುದ್ರಾಯ ನಮಃ, ಕಾಲಾಯ ನಮಃ, ಕಲವಿಕರಣಾಯ ನಮೋ, ಬಲವಿಕರಣಾಯ ನಮೋ, ಬಲಾಯ ನಮೋ, ಬಲಪ್ರಮದನಾಯ ನಮೋ, ಸರ್ವಭೂತಗಮನಾಯ ನಮೋ, ಮನೋನ್ಮನಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕುಂದನಾಂ ಮೃತ್ಯೋರ್ಮೃಕ್ಷೀಮಾಮೃತಾತ್. ಸಾಂಬ ಸದಾಶಿವ, ಹೇಳಮ್ಮ. ಸೋಮ ಶಿವ ಸರ್ವಭವ ಮೃತ್ಯುಂಜಯ ನಿನ್ನ ಪದ. ಸೋಮ ಶಿವ ಸರ್ವಭವ ಮೃತ್ಯುಂಜಯ ನಿನ್ನ ಪದ. ತಾಮರಸಯುಗ್ಮಗಳಿಗಾನ್ ನಮಿಸುವೆ. ತಾಮರಸಯುಗ್ಮಗಳಿಗಾನ್ ನಮಿಸುವೆ. ಸಾಂಬ ಸದಾಶಿವ, ಶಂಕರ, ತೋಲ್ಮ. ಶುಕ್ಲ ಪಕ್ಷದ ಕಾರ್ತಿಕ ಸೋಮವಾರ, ಮೊದಲನೇ ಸೋಮವಾರ. ಎಲ್ಲೆಲ್ಲೂ ಇವತ್ತಿನ ದಿವಸ ಎಲ್ಲಿಂದ ಎಲ್ಲೇ ಹೋದರೂ ಸಹಿತ ಸಾಂಬ ಸದಾಶಿವನ ಅನುಗ್ರಹಕ್ಕಾಗಿ ಸಾಕಷ್ಟು ಜನ ಭಕ್ತ ಸಾಗರ ಶಿವಮಂದಿರಕ್ಕೆ ತೆರಳುತ್ತಾರೆ. ಹಾಗೆ ಶಿವಮಂದಿರಕ್ಕೆ ಹೋಗಿ ಶಿವಧ್ಯಾನವನ್ನು ಮಾಡಿ, ಇವತ್ತು ಗೋ ಸಂರಕ್ಷಣೆ, ಗೋಮಾತೆಯ ಪ್ರಾರ್ಥನೆ ಮಾಡಿ, ಗೋವಿನ ಅನುಷ್ಠಾನವನ್ನು ಮಾಡಿ, ಅದರಲ್ಲೂ ಗೋವಿಗೆ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಪದಾರ್ಥಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿ, ಪ್ರತಿಯೊಬ್ಬರ ಜಾತಕದಲ್ಲಿರ್ತಕ್ಕಂತಹ ಕರ್ಮಫಲ ದೂರ ಆಗಬೇಕಾದ್ರೆ ಶಿವಧ್ಯಾನ ಮಾಡ್ತಕ್ಕಂಥದ್ದು, ಶಿವನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು, ಶಿವ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚುವಂಥದ್ದು ಮಾಡೋದ್ರಿಂದ ತಮ್ಮ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಇಂದು ವಿಶೇಷವಾಗಿ ಸೋಮವಾರ, ಅದರಲ್ಲೂ ಕಾರ್ತಿಕ ಸೋಮವಾರ, ಸೋಮಶಿವನಿಗೆ ಪೂಜೆಯನ್ನು ಸಲ್ಲಿಸಿದ್ವಿ. ಕಡೆಯದಾಗಿ ವೀಕ್ಷಕರಿಗೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಖಂಡಿತಮ್ಮ. ಕಾರ್ತಿಕ ಮಾಸದಲ್ಲಿ ಶಿವಮಂದಿರದಲ್ಲಿ ಶಿವ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು, ಸಮಸ್ಯೆ ಹೊತ್ತು ಬಂದಾಗ ಸಮಸ್ಯೆ ಪರಿಹಾರ ಸಿಗಲಿಲ್ಲ ಅಂತ ನೋವು ಪಡೋದಕ್ಕಿನ್ನ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಕ್ಕಂಥ ರೀತಿ ನೀತಿಯನ್ನು ಸಾಧ್ಯವಾದಷ್ಟು ಭಗವತ್ ಸಾನ್ನಿಧ್ಯದಲ್ಲೇ ಕಂಡುಕೊಳ್ಬೇಕು ನಾವು.
ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಸಾಧ್ಯವಾದಷ್ಟು ಈ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಅದರಲ್ಲೂ ವಿಶೇಷವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳಲ್ಲಿ ಸಾಕಷ್ಟು ಮೂಲಾರ್ಥಗಳಿದೆ. ಅದನ್ನು ಯಾರು ಅರ್ಥೈಸಿಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾರೋ ಅವರವರ ಮನೋಕಾಮನೆಗಳು ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಇವತ್ತಿನ ದಿವಸ ವೃಕ್ಷಗಳ ಸಾನ್ನಿಧ್ಯದಲ್ಲಾಗಲಿ, ಶಿವಮಂದಿರದ ಮುಂಭಾಗದಲ್ಲಿರ್ತಕ್ಕಂಥ ಧ್ವಜಸ್ತಂಭವಾಗಲಿ, ಧ್ವಜಸ್ತಂಭದ ಮುಂಭಾಗದಲ್ಲಿರ್ತಕ್ಕಂತಹ ನಂದಿಯ ಮುಂಭಾಗದಲ್ಲಿ ಆ ನಂದಿಯ ಮುಂಭಾಗದಲ್ಲಿ ದೀಪವನ್ನು ಹಚ್ಚುವಂಥದ್ದು. ಆ ದೀಪವನ್ನು ಹಚ್ಚುವ ಕ್ರಮ ಹೇಗೆ? ಒಂದು ಮುತ್ತಗದ ಎಲೆ ಅಂದರೆ ಊಟದ ಎಲೆ ಅಥವಾ ಮುತ್ತಗದ ಎಲೆ, ಆ ಮುತ್ತಗದ ಎಲೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಅಕ್ಕಿಯ ಮೇಲೆ ಮಣ್ಣಿನ ಹಣತೆಯನ್ನು ಇಟ್ಟು ಆ ಹಣತೆಯಿಂದ ದೀಪ ಹಚ್ಚಬೇಕು. ಅಕ್ಕಿ ಸ್ವಲ್ಪ ಹಾಕಿ ಆ ಅಕ್ಕಿಯನ್ನು ಅಲ್ಲಿ ಸ್ವಲ್ಪ ಹಾಕಿ ಅದೇ ಅಕ್ಕಿಯನ್ನು ದೇವಾಲಯದಲ್ಲಿ ಪ್ರಸಾದದ ರೂಪದಲ್ಲಿ ಕೊಡಿ. ಅಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ಪ್ರಸಾದದ ರೂಪದಲ್ಲಾಗಲಿ, ಜೊತೆಗೆ ಶ್ರದ್ಧೆಯಿಂದ ಆಚರಣೆ ಮಾಡುವಂತಹ ಈ ಶುಭ ದಿನದ ಅನುಷ್ಠಾನ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥದ್ದು. ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಸಾಂಬ ಸದಾಶಿವನ ಅನುಗ್ರಹ ಉಂಟಾಗಲಿ. ಒಳ್ಳೆಯದಾಗಲಿ. ಗುರುಜಿ, ಇಂದು ಬಹಳ ವಿಶೇಷವಾಗಿ ಶಿವಾರಾಧನೆಯನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಫಲಾಫಲಗಳು, ರಾಶಿಫಲ ಹೇಗಿದೆ ಅಂತ ತಿಳಿಸಿದ್ರಿ. ಜೊತೆಗೆ ನೊಂದವರಿಗೆ ಒಂದಷ್ಟು ಸಾಂತ್ವನವನ್ನು ಕೂಡ ನೀಡಿದ್ರಿ. ತಮಗೆ ಭಕ್ತಿಪೂರ್ವಕ ವಂದನೆಗಳು. ಒಳ್ಳೆಯದಾಗಲಿಮ್ಮ, ಶುಭವಾಗಲಿ. ಹಾಗೆ ವೀಕ್ಷಕರೇ, ನಾಳೆ ಮತ್ತಷ್ಟು ವಿಚಾರದೊಂದಿಗೆ ಮತ್ತಷ್ಟು ಆರಾಧನೆಯ ಬಗ್ಗೆ ತಿಳಿಸ್ಕೊಡ್ತಾ ಗುರುಜಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇದು ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಅವಶ್ಯ ನೋನಿ ಡಯಾಪ್ಲಸ್, AB ಪ್ರಾಪರ್ಟೀಸ್ ಹಾಗೂ ಜ್ಯುವೆಲ್ಲರಿ ಪಾರ್ಟ್ನರ್ಸ್ ನವರತ್ನ ಜ್ಯುವೆಲ್ಲರ್ಸ್. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ. ನಮಸ್ಕಾರ.